ನಮ್ಮ ಕನ್ನಡ ಸಂಘ ಆಟ್ವಾ ಕಡೆಯಿಂದ ನಮ್ಮ 2ನೇ ಕಾರ್ಯಕ್ರಮವಾಗಿ ನಮ್ಗೆಲ್ರಿಗೂ ಬದಲಾವಣೆ ಅನ್ನೋದನ್ನ ಹೇಗೆ ಬದಲಾವಣೆಯನ್ನ ಮೂಡಿಸ್ಕೊಬೇಕು ಅನ್ನೋ ಒಂದು ಯೋಚನೆಯಲ್ಲಿದ್ದಾಗ ನಮ್ಮ ಸ್ನೇಹಿತರು ಹೇಳಿದ್ರು, ಈ ಚೇಂಜ್ ಏಜೆಂಟ್ ಅಂತಾರಲ್ಲ, ಚೇಂಜ್ ಏಜೆಂಟ್ ಅಂತವ್ರು ನಮ್ಮಲ್ಲೇ ಒಬ್ರಿದ್ದಾರೆ ಅಂತ. ಯಾರು ಅಂತ ಅಂದಾಗ ಚಂದ್ರ ಸರ್ಗಿಂತ ಬೇರೆ ಯಾರು ಚೇಂಜ್ ಏಜೆಂಟ್ ಬೇಕಾ ಅಂತ ಅನ್ನಿಸ್ತು. ಅವ್ರನ್ನ ಇನ್ವೈಟ್ ಮಾಡ್ಲಿಕ್ಕೆ ಒಂದು ಸಜ್ಜಿಕೆ ಬೇಕಲ್ಲ, ಅದನ್ನ ಯೋಚನೆ ಮಾಡ್ತಾ ಇದ್ವಿ ಹೇಗೆ ಅಂತ. ಇವತ್ತು ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಹುಣ್ಣಿಮೆ. ಆಕ್ಚುಲಿ ಹುಣ್ಣಿಮೆಯ ದಿನ ಚಂದ್ರ ಬೆಳೀತಾ ಇದ್ದಾನೆ. ಆ ಪ್ರಕಾಶಮಾನವಾದಂತ ಚಂದ್ರನ್ನ ನಾವು ಇಲ್ಲಿ ನಮ್ಮ ಮುಂದೆ ನೋಡ್ತಾ ಇದ್ವಿ. ಅದು ಇವತ್ತು ವೈಟ್ ಶರ್ಟು, ಆ ಹಿಂದ್ಗಡೆ ವೈಟ್ ಡೋರ್ ಬ್ಯಾಕ್ ಗ್ರೌಂಡ್ ಇದ್ರು ಅಷ್ಟು ಶೈನಿಂಗ್ ಬರ್ತಾ ಇದೆ. ಓಕೆ, ಸೊ ಈ ಚಂದ್ರ ಅವರನ್ನ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೇನೆ. ಸರ್ ನಮಸ್ಕಾರ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಗೆ ನೀವು ಹಲವಾರು ಸರಿ ಮಾತಾಡ್ಬೇಕಾದ್ರೆ ನಿಮ್ ಜೊತೆ ಹೇಳಿದ್ರೆ ಚಂದ್ರ ಅನ್ನೋದು ಒಂದೇ ಅಲ್ಲ, ಚಂದ್ರ ಜೊತೆ ಸಂಗೀತ ಇದ್ರೆ ಒಂಥರ ಸಂಖ್ಯಾ ಬಾಳ್ಯ ಇದ್ದಂಗೆ ಅಂತ. ನಾನು ಸುಮಾರು ಸರಿ ನೀವು ಮಾತಾಡ್ತಾ ಸಂಗಿ ಅಂತ ಕೇಳ್ತಾರೆ, ಅವ್ರು ನಿಮ್ಮನ್ನ ಬಾಳ್ಯ ಅಂತ ಕರೀತಾರೆ ಅಂತ ಗೊತ್ತಿಲ್ಲ, ಆ ಲೆವೆಲ್ ಫ್ರೆಂಡ್ಶಿಪ್ ಯಾವ ಅಂತ. ಸೊ ಸಂಗೀತ ಮೇಡಮ್, ನಿಮಗೆ ಸ್ವಾಗತ ಕಾರ್ಯಕ್ರಮಕ್ಕೆ. ಸೊ ನನಗೆ ಈ ಕಾರ್ಯಕ್ರಮ ಶುರು ಮಾಡ್ಬೇಕಂತ ಅಂದಾಗ ಈ ನಿಮ್ಮ ಇಬ್ಬರ ವ್ಯಕ್ತಿತ್ವಕ್ಕೆ ಮೇರೆ ಹಚ್ಚುವಂತ ಒಂದು ಸಾಂಗ್ ನಾನು ತುಂಬಾ ಕೊರಿತಾ ಇತ್ತು. ಆ ಸಾಂಗನ್ನ ಪ್ರತಿ ಸಲ ಕೇಳಿದಾಗೂ ನಂಗೆ ಒಂಥರ ಮೈ ನವಿರೇ ಇಳುತ್ತಲ್ಲ, ಆ ತರ ಸುಮಾರು ಸರಿ ಆ ಸಾಂಗ್ ಕೇಳಿ ಹತ್ಬಿಟ್ಟಿದ್ದೀನಿ. ಆ ಸಾಂಗಿಗೂ ನಿಮ್ಮ ಇಬ್ಬರ ವ್ಯಕ್ತಿತ್ವಕ್ಕೂ ತುಂಬಾ ಒಂದ ತರ ಇದೆ. ಆ ಬದಲಾವಣೆಯನ್ನ ನೀವು ಆರಿಸ್ಕೊಂಡು ಹೋಗ್ತಿರಲ್ಲ, ಅದರ ಹಿಂದಿನ ಮರ್ಮ ಏನಿದೆ ಅನ್ನೋದನ್ನ ನಾವು ಮುಂದೆ ಮಾತಾಡೋಣ. ಅದ್ರ ಬಗ್ಗೆ ನಮ್ಮ ಒಬ್ಬ ಯುವ ಪ್ರತಿಭೆ ಗೌತಮಿ ಅಂತ, ಅವರು ಈ ಕಾರ್ಯಕ್ರಮವನ್ನ ಈ ಒಂದು ಹೃದಯಪೂರ್ವಕ ಒಂದು ಗಾನದೊಂದಿಗೆ ಶುರು ಮಾಡ್ತಿದ್ದೀವಿ. ಗೌತಮಿ, ನಿಮ್ಮ ವಿಡಿಯೋನ ಅನ್ಮ್ಯೂಟ್ ಮಾಡ್ಕೊಂಡು ನಿಮ್ಮ ಸುಮಧುರ ಇದರಲ್ಲಿ ಚಂದ್ರ ಮತ್ತು ಸಂಗೀತ ಅವ್ರನ್ನ ನಮ್ಮ ಕಾರ್ಯಕ್ರಮಕ್ಕೆ ಆಹ್ವಾನಿಸೋಣ. ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಹಾಡೋದು ಯಾವ ಮೋಹನ ಮುರಳಿ. ಲೋಕೇಶ್ ಅವ್ರು ಹೇಳ್ತಾ ಇದ್ರು, ಚಂದ್ರ ಆರ್ಯ ಅವ್ರ ಲೈಫಲ್ಲಿ ತುಂಬ ಚಾಲೆಂಜಸ್ ಇದ್ದಿದೆ ಆ್ಯಂಡ್ ಹಿ ಹ್ಯಾಸ್ ಕಮ್ ಔಟ್ ವಿಕ್ಟೋರಿಯಸ್ ಇನ್ ಆಲ್ ಹಿಸ್ ಚಾಲೆಂಜಸ್. ಸೊ ಐ ಥಾಟ್ ದಿಸ್ ಇಸ್ ಅ ಪರ್ಫೆಕ್ಟ್ ಸಾಂಗ್ ಟು ಸಿಂಗ್. ಇದರದ್ದು ಮೂಲ ಗಾಯಕಿ ರತ್ನಮಾಲಾ ಪ್ರಕಾಶ್ ಮ್ಯಾಮ್, ಮತ್ತು ಮ್ಯೂಸಿಕ್ ಕಂಪೋಸ್ ಮಾಡಿರೋರು ಮೈಸೂರು ಅನಂತಸ್ವಾಮಿ ಅವರು, ರಚನೆ ಕೊಟ್ಟಿದ್ದು ಎಂ ಗೋಪಾಲಕೃಷ್ಣ ಅಡಿಗ ಅವರು. ಯಾವ ಮೋಹನ ಮುರಳಿ ಕರೆತೋ ದೂರ ತೀರಕ್ಕೆ ನಿನ್ನನು, ಯಾವ ಮೋಹನ ಮುರಳಿ ಕರೆತೋ ದೂರ ತೀರಕ್ಕೆ ನಿನ್ನನು, ಯಾವ ಬೃಂದಾವನವು ಸೆಳೆಯಿತೋ ನಿನ್ನ ಕಣ್ಣನು, ಯಾವ ಮೋಹನ ಮುರಳಿ ಕರೆಯಿತೋ ದೂರ ತೀರಕ್ಕೆ ನಿನ್ನನು. ಸಪ್ತ ಸಾಗರದಾಚೆಯಲ್ಲೋ ಸುಪ್ತ ಸಾಗರ ಕಾದಿದೆ, ಸಪ್ತ ಸಾಗರದಾಚೆಯಲ್ಲೋ ಸುಪ್ತ ಸಾಗರ ಕಾದಿದೆ, ಮೊಳೆಯದಲೆಗಳ ಮೂಕಮಾತ್ಮರ ಇಂದು ಎಲ್ಲಿಗೂ ಹಾಯಿದೆ,
ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು, ಯಾವ ಬೃಂದಾವನವು ಸೆಳೆಯಿತು ನಿನ್ನ ಮಣ್ಣಿನ ಕಣ್ಣನು, ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು. ವಿವಶವಾಯಿತು ಪ್ರಾಣ ಪರವಶವು ನನ್ನಿ ಚೇತನ, ವಿವಶವಾಯಿತು ಪ್ರಾಣ ಪರವಶವು ನನ್ನಿ ಚೇತನ, ಇರುವುದೆಲ್ಲವ ಬಿಟ್ಟು ಇರದು ತರಡೆ ಕಲಿಪುದ ಜೀವನ, ಯಾವ ಮೋಹನ ಮುರಳಿ ಕರೆಯಿತು ಇದಕ್ಕೆ ತಲೆ ನಿನ್ನನು, ಯಾವ ಬೃಂದಾವನವು ಚಾಚಿತು ತನ್ನ ಮಿಂಚಿನ ಕೈಯನು, ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು, ಯಾವ ಬೃಂದಾವನವು ಸೆಳೆಯಿತು ನಿನ್ನ ಮಣ್ಣಿನ ಕಣ್ಣನು, ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು, ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು. ಧನ್ಯವಾದಗಳು. ಥ್ಯಾಂಕ್ ಯು ಗೌತಮಿ. ಥ್ಯಾಂಕ್ ಯು. ಈ ಸಾಂಗ್ ಅನ್ನ ಪ್ರತಿ ಬಾರಿ ಕೇಳಿದಾಗೂ ನಂಗೊಂಥರ ಕಣ್ಣಲ್ಲಿ ನೀರು ಬರುತ್ತೆ. ಇವತ್ತು ಸಾಧ್ಯವಾದಷ್ಟು ಕಂಟ್ರೋಲ್ ಮಾಡ್ಕೊಂತ ಇದ್ದೀನಿ, ಇಲ್ಲ ಅಂತಂದ್ರೆ ಮೋಸ್ಟ್ಲಿ ಹತ್ತು ಬಿಡ್ತಿದ್ದೆ. ಚಂದ್ರ ಸರ್, ಸಂಗೀತ ಜೋದಿ ಅವರು ಜೊತೆಲಿ ಕಾಣಿಸ್ತಿಲ್ಲ ಅಂತಂದಿದ್ರೆ. ಇಷ್ಟು ವಂಡರ್ಫುಲ್ ಪವರ್ಫುಲ್ ಸಾಂಗು ಈ ವಂಡರ್ಫುಲ್ ಪರ್ಸನಾಲಿಟಿಗಳಿಗೆ ಅರ್ಪಿಸ್ತಾ ಸೊ ನಾವು ಕಾರ್ಯಕ್ರಮ ಶುರು ಮಾಡೋಣ. ಮೊದಲು ಈ ಸಾಂಗ್ ಹೇಳ್ಬೇಕಂದ್ರೆ ನನ್ಗನ್ನಿಸ್ತು ಗೌತಮಿ ಅವರ ಈ ಸಾಂಗ್ ಮುಂದೆ ಒಂದ್ ಲೈನ್ ಬರ್ಕೊಂಬಂದಿದೆ. ಆ ಸಾಂಗ್ ಅಂದ್ರೆ, ನಗುಮುಖ ಸುಂದರ ಕರುಣೆಯ ಸಾಗರ ಹುಣ್ಣಿಮೆಯ ಚಂದ್ರ ನಾಥ ಮನೆಗೆ ಬಂದ ಸದ್ಗುರು ನಾಥ ಮನೆಗೆ ಬಂದ ಅಂತ. ಇದೊಂದು ಪುರಂದರದಾಸರ ಒಂದು ವಂಡರ್ಫುಲ್ ರಚನೆ. ಆಕ್ಚುಲಿ ಈ ಎಲ್ಲ ಏನು ನಗುಮುಖ ಸುಂದರ ಕರುಣೆಯ ಸಾಗರ ಹುಣ್ಣಿಮೆಯ ಚಂದ್ರ ಈ ಎಲ್ಲಾ ಸದ್ಗುಣಗಳು ಈ ನಮ್ಮ ಚಂದ್ರ ಸಂಗೀತ ದಂಪತಿಗಳಲ್ಲಿ ಇರೋದನ್ನ ನಾವೆಲ್ಲ ನೋಡಿದೀವಿ. ವೆರಿ ವೆರಿ ವಂಡರ್ಫುಲ್. ಅವರು ನಮ್ಮ ಮನೆ ಬಂದಿರೋದು ಅಂದ್ರೆ ಕನ್ನಡ ಸಂಘ ಆಟವಾದ ನಮ್ಮ ಕುಟುಂಬಕ್ಕೆ ಬಂದಿರೋದು ನಮ್ಗೆಲ್ಲ ಒಂಥರ ಖುಷಿ ಕೊಡೋ ವಿಷಯ. ಇದು ಪ್ಲಾನ್ ಮಾಡ್ಬೇಕಂದ್ರೆ ಯೋಚನೆ ಮಾಡ್ತಾ ಇದ್ವಿ, ಚಂದ್ರ ಅವ್ರು ನಾವು ಕೇಳಿದ್ರೆ ಒಪ್ಕೊಂತಾರೋ ಇಲ್ವೋ ಬರ್ತಾರೋ ಇಲ್ವೋ ಅಂತ. ಬಟ್ ಫಸ್ಟ್ ಟೈಮ್ ಮಾತಾಡಿದ ತಕ್ಷಣ ಅವ್ರು ಹೌದಾ ಖಂಡಿತ ಬರ್ತೀನಿ ಅಂತ. ಐ ಮೀನ್ ಇಟ್ ವಾಸ್ ಸೋ ವಂಡರ್ಫುಲ್. ಅದು ಅವರ ಹಂಬಲ್ನೆಸ್ಗೆ ಒಂದು ಮಾದರಿ ಆಕ್ಚುಲಿ. ಸೊ ಥ್ಯಾಂಕ್ ಯು ಸರ್. ಸೊ ವೆಲ್ಕಮ್ ಟು ದಿ ಪ್ರೋಗ್ರಾಮ್. ಸೊ ಮೊದಲು ಈ ಕಾರ್ಯಕ್ರಮವನ್ನ 3 ಭಾಗವಾಗಿ ಮಾಡ್ತೀವಿ. ಒಂದು ನಿಮ್ಮ ಮತ್ತೆ ಸಂಗೀತ ಅವರ ಬಾಲ್ಯದಿಂದ ಶುರುವಾಗಿ ನಿಮ್ಮ ಯೌವನ ಪ್ಲಸ್ ವಿದ್ಯಾಭ್ಯಾಸ ಆ ಟೈಮಿಂದ ಅಲ್ಲಿ ಹಿಂಗೆ ಟ್ರಾನ್ಸಿಷನ್ ಆಯ್ತು. ಅಲ್ಲಿಂದ ನಿಮ್ಮ ಪಬ್ಲಿಕ್ ಸರ್ವಿಸ್ ಆ ಪಾರ್ಟ್ ಅಲ್ಲಿ ಮೂವ್ ಆಗೋಣ. ಫಸ್ಟ್ ನಿಮ್ಮ ಬಾಲ್ಯದಿಂದ ಶುರು ಮಾಡೋಣ ಅಂದ್ಕೊಂಡೆ. ಸೊ ಬಾಲ್ಯದಲ್ಲಿ ನಾನು ನನ್ನ ಬ್ಯಾಕ್ ಗ್ರೌಂಡ್ ವಿಷಯ ಸಂಗ್ರಹಿಸಿದ ಪ್ರಕಾರ ನೀವು ಹಲವಾರು ಕಡೆ ಓಡಾಡಿದ್ರಿ. ಆ ಜರ್ನಿ ನಾನು ನಿಮ್ಮ ಬಾಯಿಂದಲೇ ಕೇಳೋಣ. ಫಸ್ಟ್ ನಾನು ಸಂಗೀತ ಮೇಡಮ್ ಇಂದ ಕೇಳ್ತೀನಿ, ಯಾಕೆಂದ್ರೆ ಎಲ್ಲಾಗ್ಲೂ ಸಂಗೀತ ಸುಧೆಯಿಂದ ಹರಿದ್ರೆ
ಅಲ್ಲಿಂದ ವಿಶಾಲವಾಗಿ ಎಲ್ಲರ ಮನ ಮುಟ್ಟುತ್ತೆ, ಅಲ್ಲಿಂದ ಚಂದ್ರನ ಮನ ಮುಟ್ಟಿ ಚಂದ್ರನ ಮನ ಕಲಕಿ ಶೇಕಪ್ ಮಾಡಿ ಎಲ್ಲ ಶುರುವಾಗುತ್ತೆ ಅಂತ ಹೇಳಿ ಮೇಡಮ್. ಥ್ಯಾಂಕ್ ಯು ಲೋಕೇಶ್. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಐ ವುಡ್ ಲೈಕ್ ಟು ಥ್ಯಾಂಕ್ ಕನ್ನಡ ಸಂಘ ಆಟೋವಾ. ಈ ಸುಂದರವಾದ ಪ್ರೋಗ್ರಾಮ್ ನೀವು ಪ್ಲಾನ್ ಮಾಡಿ ವಾಲಂಟಿಯರ್ ಟೈಮ್ ಅಲ್ಲಿ ಎಷ್ಟು ಚೆನ್ನಾಗಿ ಆರ್ಗನೈಸ್ ಮಾಡಿದ್ದೀರಾ ಅಂಡ್ ನಮ್ ಇನ್ವೈಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಮೋಸ್ಟ್ ಆಫ್ ಮೈ ಎಜುಕೇಶನ್ ಅರ್ಲಿ ಡೇಸ್ ದಾಂಡೇಲಿ ಹೇಳುವ ತುಂಬಾ ಸುಂದರವಾದ ಮಿಲ್ಸ್ ಅಂತ, ಅಂದ್ರೆ ಅರೌಂಡ್ ಬಿಲ್ಡ್ ಆಗಿರೋ ಒಂದು ಲಿಟಲ್ ಟೌನ್. ವೆರಿ ಬ್ಯೂಟಿಫುಲ್ ಪ್ಲೇಸ್ ಫಾರ್ ಆಲ್ ಇಟ್ಸ್ ಬ್ಯೂಟಿ, ನ್ಯಾಚುರಲ್ ಬ್ಯೂಟಿ. ತುಂಬಾ ಆಕ್ಟಿವ್ ಆಗಿರೋ ಲೈಫ್. ಯಾಕೆಂದ್ರೆ ಮೈ ಡ್ಯಾಡ್ ಅಂಡ್ ಮಾಮ್ ವೇರ್ ವೆರಿ ಮಚ್ ಇಂಟ್ರೆಸ್ಟೆಡ್ ಇನ್ ಗಿವಿಂಗ್ ಅಸ್ ಆಲ್ ರೌಂಡ್ ಎಜುಕೇಶನ್. ಸೊ every time it was a debate competition dalli, speech competition dalli, essay writing, dance, quiz, so representing my university, my college, my school in different places, so going to different places, and having lots of friends, so meeting lots of people, and a very active life, very active participation. After my graduation, BA ಆದ್ಮೇಲೆ MA ಮಾಡ್ಲಿಕ್ಕೆ ಧಾರವಾಡದಲ್ಲಿ ಪೋಸ್ಟ್ ಗ್ರಾಜುಯೇಷನ್ ಇನ್ ಇಂಗ್ಲಿಷ್ ಲಿಟ್ರೇಚರ್ ಮಾಡಿದ್ದು, ವೇರ್ ಐ ಮೆಟ್ Chandra was doing his MBA. After that, worked in several places, including Ilkal Vijay Mantesh College alli, ಆಮೇಲೆ ಕಿತ್ತೂರ್ residential school alli, then came to Bangalore after getting married, and worked in several places, including MES College, Sai College, KLE, and many places. So this is my background. This is my story. So a beautiful place called Dandeli. Kelirbeku, or not many people may know about that place, but it's known. Bala prasiddhavagide, natural beauty and forests around. And another interesting thing was a paper mill irodrinda people from all over India came to Dandeli to work. So our colony Delhi was a very cosmopolitan in the sense that I had Hindi growing up as my language, and people from Rajasthan, Gujarat, Punjab, Uttar Pradesh. So a broader perspective of knowing different culture, knowing different languages. So that was how I grew up. Okay, so I think ಒಂದು ನ್ಯಾಚುರಲ್ ಪ್ಲೇಸ್ ಇಂದ ಒಂದು ನ್ಯಾಚುರಲ್ ಬ್ಯೂಟಿ ಆದಂತ ನಿಮಗೆ ಸ್ವಾಗತ ಮೇಡಮ್. ಸೊ ಚಂದ್ರ ಸರ್, ನೀವು ನಮ್ಮೂರು ಆಕ್ಚುಲಿ ಗುಬ್ಬಿ ತಾಲೂಕು, ನೀವು ಸಿರಾ ತಾಲೂಕು. ನಾನು ಆಕ್ಚುಲಿ ಅವಾಗ ಓದಿದ್ದು ಸಿರಾ ತಾಲೂಕು ದ್ವಾಪುರ ಹಳ್ಳಿಲಿ ಹುಟ್ಟಿದ್ದು ಅಂತ ನೀವು ಹೇಳಿದ್ರಿ. ಅಲ್ಲಿಂದ ನನಗೆ ಹುಟ್ಟಿದಲ್ಲಿ ಅಂತ ಗೊತ್ತಿಲ್ಲ, ಅಲ್ಲಿ ಇದ್ರಿ ಅಂತ ಗೊತ್ತು. ಅಲ್ಲಿಂದ ಮುಂದೆ ನಿಮ್ ಜರ್ನಿ ಹೇಗ್ ಶುರು ಆಯ್ತು ಅಂತ ಒಂದು ಸಂಕ್ಷಿಪ್ತವಾಗಿ ಹೇಳಿ ಸರ್. ಥ್ಯಾಂಕ್ ಯು. ಕನ್ನಡ ಸಂಘ ಆಟೋವಾಗೆ ನೀವು ಇನ್ವೈಟ್ ಮಾಡಬೇಕಾಗಿಲ್ಲ, ಇದು ನಮ್ 2ನೇ ಮನೆ ತರ. ಇನ್ಫ್ಯಾಕ್ಟ್ ವೆನ್ ವಿ ಫಸ್ಟ್ ಕೇಮ್ ಟು ಕೆನಡಾ, ಆಟೋವಾಗೆ ಮೇ ಬಿ 17 years ಬ್ಯಾಕ್, ವಿ ಡಿಡ್ ನಾಟ್ ಹ್ಯಾವ್ ಎ ಸಿಂಗಲ್ ನಂಬರ್, ವಿ ಡಿಡ್ ನಾಟ್ ಹ್ಯಾವ್ ಎ ಸಿಂಗಲ್ ನೇಮ್, ನೋ ಫ್ರೆಂಡ್ಸ್, ನೋ ಬಡಿ. ಗೂಗಲ್ ಮಾಡಿದ್ವಿ, ಕನ್ನಡ ಸಂಘ ಆಟೋವಾಗ್ ಬಂದು. Then luckily for that, it was around the same time ಯುಗಾದಿ ಫಂಕ್ಷನ್ ಕರ್ನಾಟಕ ಸಂಘದವರು ಅರೇಂಜ್ ಮಾಡಿದ್ರು. ಸೊ ಅವಾಗ ವೆಬ್ಸೈಟ್ ಅಲ್ಲಿ ಈ ಒಂದು ಕಾಂಟ್ಯಾಕ್ಟ್ ನಂಬರ್ಸ್ ಕೊಟ್ಟಿದ್ರು, ದಿ ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ಸ್. ಸೊ ವಿ ಕಾಲ್ ದಮ್ ಅಪ್ ಅಂಡ್ ದೇ ಇನ್ವೈಟೆಡ್ ಅಸ್. ಇಲ್ಲಿ ಝೂಮ್ ಕಾಲ್ ಅಲ್ಲಿ ಐ ಕ್ಯಾನ್ ಸಿ ಗೀತಾ ಜಾಗೀರ್ದಾರ್ ಹೆಸರು, ಐ ಥಿಂಕ್ ರಂಗಾ ಜಾಗೀರ್ದಾರ್ picked us up. We went there. We met several people. We met, I see here in the Zoom call, Sheila Chandrasekhar idare, Ravishankar idare, and Kannada Sangha members were our first contacts here. Our network from zero, it started off, and it all started at Kannada Sangha. So we are always, for us, Kannada Sangha is just nothing but our own place. Nam mane iddange adu.
ನಾನು ಹುಟ್ಟಿದ್ದು ಸಿರಾ ತಾಲೂಕ್ ಲಕ್ಷ್ಮೀ ಸಾಗರದಲ್ಲಿ. ಲಕ್ಷ್ಮೀ ಸಾಗರ ದ್ವಾರಾಳು ಎದುರು ಬದ್ರು. ನ್ಯಾಷನಲ್ ಹೈವೇ ನಂಬರ್ 4 ನೋಡಿರ್ಬೋದಲ್ಲ, ಬೆಂಗಳೂರಿಂದ ಬೆಳಗಾವು ಬಾಂಬೆಗೆ ಹೋಗೋ ತನಕ ಅಬೌಟ್ 120 ಕಿಲೋಮೀಟರ್ ಬೆಂಗಳೂರಿಂದ. ಅಲ್ಲಿ ನ್ಯಾಷನಲ್ ಹೈವೇ ಒಂದು ಕಡೆ ದ್ವಾರಾಳು, ಇನ್ನೊಂದು ಕಡೆ ಲಕ್ಷ್ಮೀ ಸಾಗರ. ಲಕ್ಷ್ಮೀ ಸಾಗರ ನಮ್ಮ ತಾಯಿ ಊರು, ದ್ವಾರಾಳು ನಮ್ಮ ತಂದೆ ಊರು. ಸೊ ಹುಟ್ಟಿದ್ದು ಲಕ್ಷ್ಮೀ ಸಾಗರ, ಬೆಳೆದಿದ್ದು ಚಿತ್ರದುರ್ಗ, ಹುಬ್ಬಳ್ಳಿ, ಬೆಂಗಳೂರು, ಬಳ್ಳಾರಿ, ರಾಮನಗರ, ಧಾರವಾಡ. ಅಫ್ಕೋರ್ಸ್ ಇನ್ ಬಿಟ್ವೀನ್ father was posted in Mysuru, Karwara. Plus every year at least 2 months, 2 to 3 months in the summer holidays, ವಾಪಸ್ಸು ಲಕ್ಷ್ಮೀ ಸಾಗರ, ದ್ವಾರಾಳು, ಲಿಂಗದಹಳ್ಳಿ, ಸಿರಾ ಈ ಕಡೆ. ದಟ್ ಇಸ್ ವೇರ್ ಐ ಗ್ರೂ ಅಪ್. ಸೊ ಓದಿದ್ದು ನಾನು ಹೇಳೋ ತರ 5ನೇ ಕ್ಲಾಸ್ ತನಕ ಚಿತ್ರದುರ್ಗದಲ್ಲಿ ಓದಿದೆ. ಸ್ವಲ್ಪ ಹೊತ್ತು 6ನೇ ಕ್ಲಾಸು ಹುಬ್ಬಳ್ಳಿಯಲ್ಲಿ ಮಾಡಿದೆ. 7, 8, 9 ಬೆಂಗಳೂರಲ್ಲಿ 2 ಸ್ಕೂಲ್ಗಳಲ್ಲಿ ಮಾಡಿದೆ. ದೆನ್ 10ನೇ ಕ್ಲಾಸು PUC ಫಸ್ಟ್ ಇಯರ್, ಸೆಕೆಂಡ್ ಇಯರ್ ಬಳ್ಳಾರಿ ಮುನ್ಸಿಪಲ್ ಜೂನಿಯರ್ ಕಾಲೇಜಲ್ಲಿ ಮಾಡಿದೆ. ನಂತರ ಇಂಜಿನಿಯರಿಂಗು ರಾಮನಗರದಲ್ಲಿ ಮಾಡಿದೆ. ಅದ ನಂತರ MBA ಧಾರವಾಡಲ್ಲಿ ಮಾಡಿದೆ. ಮಾಡಾದ್ಮೇಲೆ ಕೆಲಸ ಮಾಡಿದ್ದು ಬೆಂಗಳೂರು, ಡೆಲ್ಲಿ ಮತ್ತೆ ಬೆಂಗಳೂರು ಬಿಫೋರ್ ವಿ ಲೆಫ್ಟ್ ಇಂಡಿಯಾ ಇನ್ 98. ವಂಡರ್ಫುಲ್ ಸರ್. ಏನೋ ದೇಶ ಸುತ್ತಿ ನೋಡಿ ಕೋಶ ಓದಿ ನೋಡು ಅಂತಾರಲ್ಲ, ಆ ತರ ಮೋಸ್ಟ್ಲಿ ನೀವು ಏನೋ ನಾನು ಇವ್ರ ಕೆರೆ ನೀರು ಕುಡ್ದಿಲ್ಲ ಅಂತಾರಲ್ಲ, ಆ ತರ ಹಲವಾರು ಕೆರೆ ನೀರು ಕುಡಿದು ಎಲ್ಲದನ್ನ ಅರಗಿಸಿಕೊಂಡು ವ್ಯಕ್ತಿತ್ವದಲ್ಲಿ ಏನು ಒಂಥರ ಪರಿಪೂರ್ಣ ವ್ಯಕ್ತಿತ್ವಕ್ಕೆ ಇದಾಯ್ತು ಅನ್ಸುತ್ತೆ. ಸರ್, ನೀವು ಚಿಕ್ಕ ಹುಡುಗರು ಇದ್ದಾಗ ಯಾವತ್ತಾದ್ರೂ ಈ ಕ್ವಶನ್ ಆಕ್ಚುಲಿ ಲಾಸ್ಟ್ ಟೈಮ್ ಅಂದ್ಕೊಳ್ಳೋದು, ಈ ಚಂದ್ರ ಅಂದ್ರೆ ಒಂಥರ ಫಸ್ಟ್ ಬೆಂಚ್ ಹುಡುಗರ ತರ ಇಮೇಜ್ ಇದೆ. ಸೊ ನೀವು ಯಾವತ್ತಾದ್ರೂ ಮೇಷ್ಟ್ರ ಕೈಲಿ ಒದೆ ತಿನ್ನಕ್ಕೆ ಚಾನ್ಸ್ ಇತ್ತಾ, ಅಥವಾ ಆಲ್ಮೋಸ್ಟ್ ಆ ಕ್ಲೋಸ್ ಸಿಚುಯೇಷನ್ ಇಂದ ಬಂದಿತ್ತಾ? ಟೂ ವೇಸ್. ನಾವು ಕುತ್ಕೊಳ್ತಿದ್ದಾಗ ಫ್ರಂಟ್ ಬೆಂಚ್ ಅಲ್ಲಿ ಕುತ್ಕೊಳ್ಬೇಕಾಗ್ತಿತ್ತು, ಯಾಕಂದ್ರೆ ನಮಗೆ ಒಂದು ಕುಳ್ಳ ಟಿಪಿಕಲಿ ಇನ್ ಎ ಕ್ಲಾಸ್ ರೂಮ್. SSLC ತನಕ as I said, I studied in so many different things. ಒದೆ ತಿಂದಿಲ್ಲ. ಹವೆವರ್ PUC ಫಸ್ಟ್ ಇಯರ್ ಅಲ್ಲಿ ಬಳ್ಳಾರಿ ಮುನ್ಸಿಪಲ್ ಜೂನಿಯರ್ ಕಾಲೇಜಲ್ಲಿ SSLC PUC ಮಾಡಿದ್ದು. ಐ ಸ್ಟಿಲ್ ರಿಮೆಂಬರ್ ಇನ್ PUC ಫಸ್ಟ್ ಇಯರ್ ಇದ್ದಾಗ ಕ್ಲಾಸಿಗೆ ಚಕ್ಕರ್ ಹಾಕಿ ಯಾವ್ದೋ ಮ್ಯಾಚ್ ನೋಡ್ತಾ ಇದ್ವಿ. ಪ್ರಿನ್ಸಿಪಾಲ್ ಬಹಳ ಸ್ಟ್ರಿಕ್ಟ್. ಬಂದ್ಬಿಟ್ಟು ನಮ್ 4 ಜನ ಇಟ್ಕೊಂಡು ಒಬ್ಬೊಬ್ರಿಗೆ ಕೆನ್ನೆಗೆ ಏಟ್ ತಿಂದಿದ್ದೀನಿ. ಎಸ್, ಐ ಸ್ಟಿಲ್ ರಿಮೆಂಬರ್ ದಟ್. One of the guys who was with me on that day was the son of the principal himself. So those were the different days when we had huge respects for the teachers. ಮುನ್ಸಿಪಲ್ ಜೂನಿಯರ್ ಕಾಲೇಜ್ ಆಗಿದ್ರು ವೈಟ್ ಯೂನಿಫಾರ್ಮ್ ಹಾಕೊಂಡು ಮಧ್ಯಾಹ್ನ ಬಳ್ಳಾರಿ ಬಿಸಿಲಲ್ಲಿ 12 ಗಂಟೆಗೆ ಬಿಸಿಲಲ್ಲಿ ನಿಂತ್ಕೊಂಡು ಪ್ರೇಯರ್ ಹೇಳ್ತಾ ಇದ್ವಿ. ಸೊ ದೋಸ್ ಡೇಸ್ ವರ್ ಡಿಫರೆಂಟ್. ಎಸ್, ವಿ ಹ್ಯಾಡ್ ಲಾಟ್ ಆಫ್ ರೆಸ್ಪೆಕ್ಟ್. that is one time I very clearly remember that I got slapped on the face. ಓಕೆ, ವಂಡರ್ಫುಲ್ ಸರ್. ಈ ತರ ಸಂಗೀತ ಮೇಡಮ್ ಕೇಳ್ತಾ ಇದ್ವಿ, ಒದೆ ತಿನ್ನೋದು, ಮಕ್ಳಿದ್ದಾಗ ಜಗಳ ಆಡೋದು ಒಂಥರ ಕಾಮನ್ ಸಿಂಪ್ಟಮ್ಸ್. ಸಂಗೀತ ಮೇಡಮ್ ಜುಟ್ಟು ನೋಡಿದ್ರೆ ಗೊತ್ತಾಗತ್ತೆ. ಯೂಶಲಿ ಹೆಣ್ಮಕ್ಳು ಜಗಳ ಆಡ್ಬೇಕಾದ್ರೆ ಸ್ವಲ್ಪ ಜುಟ್ಟು ಇಟ್ಕೊಂಡು ಜಗಳ ಆಡ್ತಾರೆ ಅನ್ನೋದು ಫೇಮಸ್ ಇದೆ. ಸ್ವಲ್ಪ ಗಂಡು ಬೀರಿ, ಬಜಾರಿ ಆ ತರ ಎಲ್ಲ ಫೀಲಿಂಗ್ ಇರುತ್ತೆ. ಮೇಡಮ್, ನಿಮ್ದು ಯಾವ್ದಾದ್ರು ಸೀಕ್ವೆನ್ಸ್ ಚಿಕ್ಕ ತುಂಬಾ ಬಾಲ್ಯದ ನೆನಪು, ತುಂಬಾ ಇದು ಮರೆಯಲಾಗದ ಘಟನೆ ಅಂತ ಒಂದಿದ್ರೆ ಯಾವ್ದದು? ಓಕೆ, ಮೋಸ್ಟ್ಲಿ ವಿಡಿಯೋ ಪ್ರಾಬ್ಲಮ್ ಇದೆ ಅನ್ಸುತ್ತೆ ಮೇಡಮ್ದು. ಓಕೆ, ವಿ ವಿಲ್ ಸಾರ್ಟ್ ಔಟ್ ದಟ್ ವಿಡಿಯೋ. ಸರ್, ನೀವು ಚಿಕ್ಕ ಹುಡುಗರಿದ್ದಾಗ ನೀವು ಫ್ರಂಟ್ ಬೆಂಚ್ ಹುಡುಗ ಅಂತ ಹೇಳ್ತಾ ಇದ್ರಿ. ಸೊ ಫ್ರಂಟ್ ಬೆಂಚ್ ಹುಡುಗ ಅಂದ್ರೆ ಯೂಶಲಿ ಒಂಥರ ಸ್ಟೂಡಿಯಸ್ ತರ ಯೋಚನೆ ಇರುತ್ತೆ. ನೀವು ಯಾವತ್ತು ನಿಮ್ಮನ್ನ ಸ್ಟೂಡಿಯಸ್ ಅನ್ಕೊಂತಾರ, ಅಥವಾ ಇಲ್ಲ ಐ ವಾಸ್ ಸ್ಟೂಡಿಯಸ್ ಬಟ್ ಐ ವಾಸ್ ಗುಡ್ ಇನ್ ಮಲ್ಟಿಪಲ್ ಥಿಂಗ್ಸ್ ಅಂತ? ಈಗ ಚಿಕ್ಕ ಹುಡುಗ ಇದ್ದಾಗ ನಾನು ಹಿಂಗ್ ಆಗ್ಬೇಕು ಅನ್ನೋ ತರ ಯಾವ್ದಾದ್ರು ಒಂದು ಆಸೆ ಇತ್ತಾ ನಿಮ್ಗೆ? ಇಲ್ಲ, ಚಿಕ್ಕ ಹುಡುಗ ಇದ್ದಾಗ ಓದ್ನಲ್ಲಿ ಮೋಸ್ಟ್ಲಿ ಆವರೇಜ್. ನಾನು ಅಪ್ಸ್ ಅಂಡ್ ಡೌನ್ಸ್ ಹೇಳ್ತೀನಿ. ಟಿಲ್ ಐ ಡಿಡ್ ಮೈ SSLC, I was better than average, I can say that. Number 2, as I said, front bench ಅಲ್ಲಿ inevitably I was there. ಯಾಕಂದ್ರೆ ನನ್ನ PUC ಅಲ್ಲಿ ಒಂದು ಕ್ಲಾಸ್ ರೂಮ್ ಅಲ್ಲಿ 120 ಜನ ಹುಡುಗರು, ಬೆಂಚ್ಗಳು. So it was crowded. So obviously the taller kids had to sit in the back and we had to sit in the front. So SSLC
I got the so-called first class, so I was considered to be above average. PUC, we focused on physics, chemistry, and mathematics. Mathematics ಅಲ್ಲಿ 96 marks ಬಂತು, so I was considered to be above average. However, that in 1 year it changed drastically. PUC ಅಲ್ಲಿ ಸೆಕೆಂಡ್ ಇಯರ್ PUC ಅಲ್ಲಿ ಮ್ಯಾಥಮೆಟಿಕ್ಸ್ ಅಲ್ಲಿ 100ರಲ್ಲಿ 96 ಮಾರ್ಕ್ಸ್ ತಗೊಂಡಿದ್ದವನು ಇಂಜಿನಿಯರಿಂಗ್ ಫಸ್ಟ್ ಇಯರ್ ಅಲ್ಲಿ ಅದೇ ಮ್ಯಾಥಮೆಟಿಕ್ಸ್ ಅಲ್ಲಿ 100ಕ್ಕೆ 35 ಮಾರ್ಕ್ಸ್ ತಗೊಂಡೆ. So you can see the difference in where I went, what I was in terms of the scoring, to the change in the scoring when I went to. So the point is that I consider myself to be above average or average intelligence. So for me that is good enough, because I keep saying even today, anybody with average intelligence can do most of the thing most of us are doing. Most of the thing, whether you can become an MP or you can become a businessman, etc., as long as you have got above average intelligence and you put your mind onto that. So I will not consider myself to be a bright student, nor I will consider myself to be a very poor student. ಥ್ಯಾಂಕ್ ಯು ಸರ್. ಸೊ ಮೇಡಮ್, ನಮಗೆ ಲಾಸ್ಟ್ ಕ್ವಶನ್ ಕೇಳಿದ್ದೆ, ಚಂದ್ರ ಸರ್ ಅವ್ರು 35 ತೆಗೆದಿರೋ ಇಂಜಿನಿಯರಿಂಗ್ ಅಂತ. ನಾನು ಇಂಜಿನಿಯರಿಂಗ್ ಒಂದ್ಸರಿ ಮ್ಯಾಥಮೆಟಿಕ್ಸ್ ಅಲ್ಲಿ ಫೇಲ್ ಆಗ್ಬಿಟ್ಟಿದ್ದೆ, ಆದ್ರೂ ಇಂಜಿನಿಯರಿಂಗ್ ಕಂಪ್ಲೀಟ್ ಆಯ್ತು. ಸೊ ನೀವು ಚಿಕ್ಕ ಹುಡುಗಿ ಇದ್ದಾಗ ನಿಮ್ಗೆ ಮರೆಯಲಾಗದಂತ ಒಂದು ಘಟನೆ ಅಂದ್ರೆ ಜಗಳ ಆಡಿದ್ದೋ ಅಥವಾ ಗುದ್ದಾಡಿದ್ದೋ, ಅದ್ಯಾವ್ದ್ರಾಗ ಜ್ಞಾಪಕ ಇದೆಯಾ ನಿಮ್ಗೆ? Yeah, I think PUC, SLC ಆದ್ಮೇಲೆ mostly my parents expected that I take science, but SLC ದಲ್ಲಿ ಸ್ಕೋರ್ ಅಷ್ಟು ಚೆನ್ನಾಗಿ ಆಗಿರ್ಲಿಲ್ಲ. I think I got first class or something. So I think that changed, and it emphasized that I don't want to be doing science. I wanted to do English literature munde and take up arts. Avaga it was scorned upon, ayo yake science tagolta illa, arts there's no scope anta idrunu I went ahead and I did arts ali. So I think that is one incident which was kind of life changing. It helped me to pursue what I wanted. ಬೇಕಾಗಿರೋದು ಲೈನ್ ನಲ್ಲಿ ಮುಂದೆ ಹೋಗೋದಕ್ಕೆ ತರ ಲೈಕ್ ಧೈರ್ಯನೂ ಕೊಡ್ತು. ಅಂಡ್ ಐ ಗಾಟ್ ಅ ರೀಸನ್, ನೋಡಿ ಸೈನ್ಸ್ ಅಲ್ಲಿ ಚೆನ್ನಾಗಿಲ್ಲ SLC ದಲ್ಲಿ, ಅದಕ್ಕೆ ನಾನು ಆರ್ಟ್ಸ್ ತಗೋತೀನಿ, ಅದ್ರೊಳಗೆ ನನ್ಗಿರೋದು. ಅಂಡ್ ಐ ಥಿಂಕ್ ದಟ್ ವಾಸ್ ಅ ವೆರಿ ಇಂಪಾರ್ಟೆಂಟ್ ಇವೆಂಟ್ ಇನ್ ಮೈ ಲೈಫ್. ನಿಮ್ಮ ಎಲ್ಲ ಆಗೋದು ಒಳ್ಳೇದಕ್ಕೆ ಅಂತ ಹೇಳ್ತಾರಲ್ಲ, ಹಾಗೆ ಲೈಕ್ ನೀವು ಆರ್ಟ್ಸ್ ತಗೊಂಡು ಲಿಟ್ರೇಚರ್ ಓದಿದ್ಕು ಚಂದ್ರ ಅವ್ರನ್ನ ಮೀಟ್ ಆಗಿದ್ಕು ಒಂದು ಒಳ್ಳೆ ಕನೆಕ್ಷನ್ ಇದೆ. ಮೋಸ್ಟ್ಲಿ ಆ ಕನೆಕ್ಷನ್ ಬಗ್ಗೆ ಮುಂದೆ ಮಾತಾಡೋಣ. ಓಕೆ. ಆ ಕನೆಕ್ಷನ್ ಬೇರೆ ಕಡೆ ಕನೆಕ್ಷನ್ ಅಂತ ನನಗೆ ಆ ವಿಷಯ ಗೊತ್ತಾಯ್ತು, ಅದ್ರ ಬಗ್ಗೆ ಬತಾಣ. ಈಗ ವೀಕ್ಷಕರಿಗೆ ಒಂದು ಹೇಳಕ್ ಇಷ್ಟಪಡ್ತೀನಿ. ಚಂದ್ರ ಮತ್ತು ಸಂಗೀತ ಅವ್ರನ್ನ ನಿಮ್ಮ ಯಾವ್ದಾದ್ರು ಒಂದು ಸಂದಿಗ್ಧ ಪ್ರಶ್ನೆಯಿಂದ, ಕಷ್ಟವಾದ ಪ್ರಶ್ನೆಯಿಂದ ಕೇಳಿ ಅವ್ರನ್ನ ಕಟ್ ಹಾಕೋದವ್ರಿಗೆ ಕೊನೆಯಲ್ಲಿ ಕನ್ನಡ ಸಂಘ ಆಟವ ಪ್ರಳೆಯಿಂದ ನಿಮ್ಗೊಂದು ಗಿಫ್ಟ್ ವೋಚರ್ ಸಿಗುತ್ತೆ. ಸೊ ನಿಮ್ಮ ಕಷ್ಟವಾದ ಪ್ರಶ್ನೆಗಳನ್ನ ಚಂದ್ರ ಸೀಸನ್ ಪ್ರೊಫೆಷನಲ್ ಆಕ್ಚುಲಿ, ಬೋತ್ ಇನ್ ಟರ್ಮ್ಸ್ ಆಫ್ ಹಿಸ್ ಓರೇಟಿಂಗ್ ಸ್ಕಿಲ್ಸ್. ಸಂಗೀತ ಅವರು ಡಿಸಿಷನ್ ಮೇಕಿಂಗ್ ಚಾಲೆಂಜಿಂಗ್ ಅಲ್ಲಿ ಅವರಷ್ಟೇ ಎಫಿಷಿಯಂಟ್ ಹ್ಯಾಂಡಲ್ ಮಾಡ್ತಾರೆ. ಅವರಿಬ್ಬರನ್ನು ಕಟ್ ಹಾಕುವಂತ ಒಂದು ಕ್ವಶನ್ಸ್ ಏನಾದ್ರು ಇದ್ರೆ ನೀವು ದಯವಿಟ್ಟು ನಿಮ್ ಕ್ವಶನ್ಸ್ ಅನ್ನ ಪೋಸ್ಟ್ ಮಾಡಿ. ನಮ್ಮ ಸಂಗಡಿಗರು ನಿಮ್ಮ ಕ್ವಶನ್ ಅನ್ನು ನಿಮಗೆ ಕೇಳಿಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಈಗ ಅವರ ಬಾಲ್ಯದ ಬಗ್ಗೆ ಮಾತಾಡ್ತಿದ್ವಿ, ನೆಕ್ಸ್ಟ್ ಮುಂದೆ ಯೌವನ ಅಥವಾ ಅವ್ರ ಎಜುಕೇಶನ್ ಡೇಸ್ ಬಗ್ಗೆ ಮಾತಾಡ್ತೀವಿ. ಸಂತೋಷ್, ಯಾವ್ದಾದ್ರು ಕ್ವಶನ್ಸ್ ಇದೆಯಾ ಪ್ರೇಕ್ಷಕರ ಕಡೆಯಿಂದ? ಇದ್ರೆ ವಿ ಕ್ಯಾನ್ ಜಸ್ಟ್ ಓಪನ್ ಅಪ್ ಫಾರ್ ಒನ್ ಆರ್ ಟೂ ಕ್ವಶನ್ಸ್ ಅಂಡ್ ದೆನ್ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಏರಿಯಾ. ಇನ್ನ ಬರ್ತಾ ಇಲ್ಲ. ಓಕೆ, ಅಂದ ತಕ್ಷಣ ನಾನು ಸ್ವಲ್ಪ ಒಂದ್ ನಿಮಿಷ. ಸೊ ಒಂದು ಕ್ವೆಶ್ಚನ್ ಸಂಗೀತ ಅವ್ರಿಗೆ ಫ್ರಮ್ ವೆರಿ ಕ್ಯೂರಿಯಸ್ ಪರ್ಸನ್ ಹೂ ವಾಂಟ್ ಟು ನೋ. ಓಕೆ, ಸೊ ಅದು ಕ್ವೆಶ್ಚನ್ ಅವ್ರಿಗೆ ಕೇಳ್ಬೇಕು ಅಂತ. ಇಷ್ಟು ವರ್ಷ ಆದ್ಮೇಲೆ ಹೌ ಕಮ್ ಯು ಸ್ಟಿಲ್ ಹ್ಯಾವ್ ಪೇಷನ್ಸ್ ವಿತ್ ಚಂದ್ರ ಅಂತ ಯಾರೊಬ್ರು ಕೇಳಿದ್ದಾರೆ. ಅದ್ ಯಾರು ಕೇಳಿರ್ಬೋದು ಅಂತ ಅವ್ರಿಗೆ ಬಿಡ್ತೀನಿ. ಮ್ಯೂಟ್ ಅಲ್ಲಿ ಇದ್ದೀರಾ? How come
I have patience. I think I don't think I need to have patience. He is the one who has more patience than me. I think over a period of time, knowing someone, ಅದು ಒಂಥರ ಬೆಳೆದ್ಕೊಂಡು ಬಂದ್ಬಿಡುತ್ತೆ ಅನ್ಸುತ್ತೆ. To understand ಒಬ್ಬರದ್ದು weakness, ಒಬ್ಬರದ್ದು strength, and managing it in life. I think ನನ್ಗನ್ಸೋ ಪ್ರಕಾರ ಪೇಷನ್ಸ್ ಬಂದ್ಬಿಡುತ್ತೆ. And I think you realize that life ಅಲ್ಲಿ there's no point in being grumpy and impatient. You learn to have that maturity to understand their weakness and strength, and ಅದರಿಂದ ಮುಂದೆ ಹೋಗೋ ಒಂದು ಧೈರ್ಯ ಬಂದ್ಬಿಡುತ್ತೆ, ಒಂದು ಕಾನ್ಫಿಡೆನ್ಸ್ ಬಂದ್ಬಿಡುತ್ತೆ. ಸೊ ಚಾಯ್ಸ್ ಇರುತ್ತಲ್ವಾ, ಗ್ರಂಪಿಯಾಗಿ ಸಿಟ್ ಮಾಡ್ಕೊಂಡು ಎಲ್ಲದಕ್ಕೂ ಕೂತ್ಕೊಳ್ಳೋದಕ್ಕಿಂತ ಖುಷಿಯಾಗಿ ಟಾಲರೇಟ್ ಮಾಡಿ ಮುಂದೆ ಹೋಗೋದು ಒಂಥರ ಎಂಥೂಸಿಯಾಸಮ್ ಬರುತ್ತೆ. I think Okay. that is what I can think of. I don't know ಯಾರ್ ಈ ಕ್ವಶನ್ ಕೇಳಿರ್ಬೇಕು ಅಂತ. ಯಾರ್ ಕೇಳಿರ್ಬೋದು ಅಂತ ಏನಾದ್ರು you have any guesses? Is it a friend of mine? Oh, I would say he's the best friend of yours. Oh, wow, is it Chandra? Yes, exactly. Oh. So Chandra ಅವರೇ ಕೇಳಿರೋದು, ನನ್ನ ಹೆಂಡತಿ ಕೇಳಿ ಅಂತ. Oh, okay. Okay, next one more question, one small question to Chandra ಅವರು. This is ತುಂಬಾ ಜನದ್ದು ಇದು ಮೋಸ್ಟ್ ಆಫ್ ದ ಗಂಡಸರು ಕ್ವೆಶ್ಚನ್ ಇದು. ಸರ್, ನಿಮ್ ಮ್ಯಾರೇಜ್ ಆನಿವರ್ಸರಿ ಡೇಟ್ ಗೊತ್ತಿದ್ಯಾ? ಮ್ಯೂಟ್ ಅಲ್ಲಿ ಇದ್ದೀರಾ? That is one day, yes, 17th, because I have to take her out for dinner. Usually I don't celebrate my birthdays, anniversaries, etc., but that is one day I have to do something. Got it. On that note, Lokesh, idra ಮೇಲೆ ಒಂದು question ಇದೆ, so he will ask you that. So probably this will take you back to your memory lane. Lokesh ಅವರೇ, so ಇದು the transition from young age students to your time of marriage. ಸೊ ಒಂದು ಸಂಗೀತ ಅವರು ಲಿಟ್ರೇಚರ್ ಓದ್ತಾ ಇದ್ರು, ಇಂಗ್ಲಿಷ್ ಲಿಟ್ರೇಚರ್ ಮಾಡ್ತಾ ಇದ್ರು ಆ ಟೈಮ್ ನಲ್ಲಿ. ಸೊ ಫ್ರೆಂಚ್ ಇಸ್ ಸಪೋಸ್ ಟು ಬಿ ರೊಮ್ಯಾಂಟಿಕ್ ಲ್ಯಾಂಗ್ವೇಜ್, ಮೋಸ್ಟ್ ಪೀಪಲ್ ಕಾಲ್ ದಟ್. ನಿಮಗೆ ಆ ಫ್ರೆಂಚ್ ಕಲಿಬೇಕು ಅಂತ ಯಾಕೆ ಅನ್ನಿಸ್ತು? ನೀವು ಫ್ರೆಂಚ್ ಕಲೀಲಿಕ್ಕೆ ಸಪರೇಟ್ ಕೋರ್ಸ್ ತಗೊಂತಾ ಇದ್ರಿ ಅಂತ ನಾನು ಕೇಳಿದ್ದೆ. ಓಕೆ, ನೀವು ಫ್ರೆಂಚ್ ಕಲಿಯಕ್ ಹೋಗಿ ಯಾರೋ ನಿಮ್ಮನ್ನ ನೋಡಕ್ಕೋಸ್ಕರನೇ ಫ್ರೆಂಚ್ ಸ್ಕೂಲಿಗೆ ಜಾಯ್ನ್ ಆಗಿದ್ರು ಅಂತಲೂ ಕೇಳಿದ್ದೆ ನಾನು. ಓಕೆ, ಆ ಫ್ರೆಂಚ್ಗೂ ಕೆನಡಾ ಕನೆಕ್ಷನ್ಸ್ ತುಂಬಾ ಇದೆ. ಸೊ ನಿಮ್ಮ ಫ್ರೆಂಚ್ ಕನೆಕ್ಷನ್ ಅನ್ನ ಸ್ವಲ್ಪ ಯಾವ್ದನ್ನ ಹೇಳ್ಬಹುದು, ಬಹಿರಂಗವಾಗಿ, ನೀವು ಅಂತರಂಗವಾಗಿ ಹೇಳಕ್ ಆಗದಿದ್ದು ನಾನು ನಿಮ್ ಕಡೆನೆ ಇಟ್ಕೊಳ್ಳಿ. ಬಹಿರಂಗವಾಗಿ ಯಾವ್ದನ್ನ ನಮ್ಮ ಎಲ್ಲ ಸಂಘಟಕರ ಜೊತೆ ಹಂಚ್ಕೊಬಹುದು. ಸೊ ಫ್ರೆಂಚ್ ಯಾಕೆ? ಚಂದ್ರ ಅವ್ರಿಗೆ ಫ್ರೆಂಚ್ ಕಲಿಯೋ ನೆಪದಲ್ಲಿ ಓಕೆ ಒಂದು ಹುಡುಗಿನ ಬುಟ್ಟಿಗೆ ಹಾಕೊಳಕ್ಕೆ ಫ್ರೆಂಚ್ ಕ್ಲಾಸ್ಗೆಲ್ಲ ಹೋಗಿದ್ರು ಅಂತ ನಮಗೆ ಒಂದು ಬಲವಾದ ಮೂಲಗಳಿಂದ ಬಂತು. ಅದೆಷ್ಟು ಮಟ್ಟಿಗೆ ನಿಜ ಸುಳ್ಳು ಅನ್ನೋದು ಗೊತ್ತಿಲ್ಲ. ಅದನ್ನ ನೀವು ಸ್ವಲ್ಪ ವಿಸ್ತಾರವಾಗಿ ಹೇಳ್ತೀರಾ? There's nothing secret in that. Till I went and joined and started studying, learning a bit French, I did not know that Sangeeta was also there. But that Alena, first time I met her, and later we became friends, and here we are. ನಿಮ್ಗೆ ಯಾಕೆ ಸಂಗೀತ ಮೇಡಮ್ ಫ್ರೆಂಚ್ ಕಲೀಲಿಕ್ಕೆ ಹೋದ್ರಿ ನೀವು? ಮೊದ್ಲಿಂದನೂ ಲ್ಯಾಂಗ್ವೇಜಸ್ ಮೇಲೆ ತುಂಬಾ ಅಭಿರುಚಿ ಇತ್ತು, ಹೊಸ ಲ್ಯಾಂಗ್ವೇಜಸ್ ಕಲಿಯೋದು. ಇನ್ಫ್ಯಾಕ್ಟ್ BA ಮಾಡ್ಬೇಕಾದ್ರೇನೆ ಧಾರವಾಡದಲ್ಲಿ ಫ್ರೆಂಚ್ ಡಿಪಾರ್ಟ್ಮೆಂಟ್ ಅಲ್ಲಿ ಎನ್ರೋಲ್ ಆಗಿ ರಿಜಿಸ್ಟರ್ ಮಾಡ್ಕೊಂಡು ಫ್ರೆಂಚ್ ಕಲಿಬೇಕು ಅಂತ ಪ್ಲಾನ್ ಇತ್ತು. ಅದು ಯಾಕೋ ಆಗ್ಲಿಲ್ಲ. ದೆನ್ ಐ ಕಂಟಿನ್ಯೂಡ್ ದಾಂಡೇಲಿದಲ್ಲಿ ಕಂಟಿನ್ಯೂ ಮಾಡಿದೆ BA-ನ. ಬಟ್ ಇನ್ MA ಐ ವಾಸ್ ಬಹಳ ಇಷ್ಟ ಇತ್ತು ಫ್ರೆಂಚ್ ಕಲಿಯೋದು.
with English literature, I think they went together, that interest in international languages, new languages. And I had no idea I will meet someone ಅಲ್ಲಿ ಯಾರು ಮೀಟ್ ಆಗ್ತಾರೆ, ಮೀಟ್ ಆಗ್ತೀನಿ ಅಂತ ಏನೂ ಕಲ್ಪನೆ ಇರಲಿಲ್ಲ. ಬಹಳ ಇನ್ನೋಸೆಂಟ್ಲಿ ಐ ವಾಸ್ ಸ್ಟಡಿಂಗ್ ಅಂಡ್ ವೆರಿ ಸೀರಿಯಸ್ಲಿ. I still tell everybody here that ಇಲ್ಲಿ bilingual ಅಲ್ಲ, French ಬರ್ತಾ ಅಂದಾಗ ಇಲ್ಲ ಅಂತ ಹೇಳ್ತೀನಿ. And I also tell them sincerely and truthfully that I did try to learn French way back 30 years back in the university. That's where I met my wife, and that is the reason why I don't want to go back to any French classes here to learn French again, because I still love my wife. I don't want to meet anybody else antanu ಹೇಳ್ತೀನಿ. Wow. So that is the excuse I have that I don't learn French. ಓಕೆ. ಸೊ ಚಂದ್ರ ಅವರು ಬದಲಾವಣೆ ಬಯಸೋದ್ರಲ್ಲಿ ನಿಸ್ಸೀಮರು. ಈ ಬದಲಾವಣೆ ಇನ್ನೊಂದು ಬದಲಾವಣೆ ಆಗ್ಬಾರ್ದು ಅನ್ನೋ ಉದ್ದೇಶದಿಂದ ಫ್ರೆಂಚ್ ಅನ್ನು ಅಷ್ಟಕ್ಕೆ ನಿಲ್ಸಿದ್ರ ಅಂತ. ಅಲ್ಲ, ಅದು ತುಂಬಾ ಇಂಟ್ರೆಸ್ಟಿಂಗ್ ಎಕ್ಸ್ಪೀರಿಯನ್ಸ್ ಇತ್ತು. ಈವ್ನಿಂಗ್ ಕ್ಲಾಸ್ ಅಲ್ಲಿ ಐ ಹ್ಯಾಡ್ ರಿಯಲಿ ವೆರಿ ಗುಡ್ ಫ್ರೆಂಡ್ಸ್ ಹೂ ಜಾಯಿಂಡ್ ಫ್ರೆಂಚ್ ಕ್ಲಾಸಸ್. ನನ್ ಜೊತೆಗೆ ಸೇರ್ಕೊಂಡು ನಾವು 2-3 ಜನ ಹೋಗಿ ಫ್ರೆಂಚ್ ಕ್ಲಾಸ್ ಈವ್ನಿಂಗ್ ಕ್ಲಾಸಸ್ ಹೋಗ್ತಿದ್ವಿ. So balancing learning English, which was my main course, and then learning a new language was challenging. Time adjust ಮಾಡ್ಕೊಳ್ಳೋದು. But ಬಹಳ ಒಳ್ಳೆ ಎಕ್ಸ್ಪೀರಿಯನ್ಸ್, ಒಳ್ಳೆ ಟೀಚರ್ಸ್, ವೆರಿ ಗುಡ್ ಪ್ರಾಫ್ಸ್ ಟೀಚಿಂಗ್ us in the evening, good friends to share and practice. No, I know I did not continue, seriously ತಗೊಂಡು ಅದನ್ನ ಕಂಟಿನ್ಯೂ ಮಾಡಿಲ್ಲ. ಐ ವಿಶ್ ಐ ಹ್ಯಾಡ್ ಡನ್ ದಟ್, ಬಟ್ ಅಗೇನ್ ಇಟ್ಸ್ ಸಮಥಿಂಗ್ ಐ ರಿಕಾಲ್ ವೆರಿ ವೆರಿ ಫಾಂಡ್ಲಿ. ವೆರಿ ಇಂಟ್ರೆಸ್ಟಿಂಗ್ ಟೈಮ್, ವೆರಿ ಇಂಟ್ರೆಸ್ಟಿಂಗ್ ಎಕ್ಸ್ಪೀರಿಯನ್ಸ್. ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ಮೇಡಮ್. ನೀವು ಅವಾಗ 1991 ಬೆಂಗಳೂರಿಗೆ ಬಂದಿದ್ದು, ಅವಾಗ ಮದುವೆ ಆಗಿದ್ದು ನೀವು. ಆ ಟೈಮು ನೋಡ್ಕೊಂಡ್ರೆ ಈ ಲವ್ ಮ್ಯಾರೇಜಸ್ ಎಲ್ಲ ವೆರಿ ವೆರಿ ರೇರ್ ಪಾರ್ಟ್ ಆಫ್ ದ ಸೊಸೈಟಿ ಆಗ್ತಾ ಇತ್ತು, ಬಟ್ ತುಂಬಾ ಕಡಿಮೆ. ಯೂಶಲಿ ಅವಾಗ ಸ್ವಲ್ಪ ರೆಸಿಸ್ಟೆನ್ಸಸ್ ಜಾಸ್ತಿ ಇರ್ತಿತ್ತು ಬಿಟ್ವೀನ್ ದ ಫ್ಯಾಮಿಲೀಸ್. ಓಕೆ, ನೀವೇನಾದ್ರೂ ಆತರ ಚಾಲೆಂಜಸ್ ಇತ್ತ ಆ ಟೈಮ್ ನಲ್ಲಿ, ಅಥವಾ ಎವ್ರಿಥಿಂಗ್ ವೆಂಟ್ ಸೋ ವೆಲ್? ನೋ, ನಾಟ್ ಎಟ್ ಆಲ್. ಫ್ರಮ್ ಮೈ ಸೈಡ್ ನಮ್ ತಂದೆಗೆ ತುಂಬಾ ಇದಿತ್ತು, ಏನೋ ಒಂಥರ ಲೈಕ್ he was not very sure how it will all work out. ಒಂಥರ ಪ್ರೊಟೆಕ್ಟಿವ್ನೆಸ್ from the father's side ಇರುತ್ತಲ್ಲ. Until he met Chandra's parents, came to Chandra's house and talked to them, he was not very convinced. ಇದ್ರೊಳಗೆ ನಮ್ ತಾಯಿ ರೋಲು ಬಹಳ ಬಹಳ ಇಂಪಾರ್ಟೆಂಟ್. She slowly and steadily changed his mind to convince him. ನೀವು ನಿಮ್ಮ ಮಾತು ಗೆದ್ದು ಅವಳನ್ನ ಪರ್ಮನೆಂಟ್ಲಿ ಲೂಸ್ ಮಾಡೋಕ್ಕಿಂತ ಅವಳಿಗೆ ಏನ್ ಬೇಕೋ ಅದನ್ನೇ ಕೊಟ್ಟು, ಅವ್ರ ಅವಳಿಗೆ ಖುಷಿಯಾಗಿ ಅವಳ ಡಿಸಿಷನ್ ನ ವ್ಯಾಲ್ಯೂ ಮಾಡಿ, ಯು ಕ್ಯಾನ್ ಹ್ಯಾವ್ ಹರ್ ಫಾರ್ ಎವರ್ ಅಂತ ವೆರಿ ಬ್ಯೂಟಿಫುಲಿ ಶಿ ಕನ್ವಿನ್ಸ್ಡ್ ಹಿಮ್, ರಾದರ್ ದೆನ್ ಹ್ಯಾವ್ ಯುವರ್ ಸೇ. ನಿಮ್ ಇಗೋನ ಇದ್ ಮಾಡೋದ್ಕಿಂತವ understand her and have confidence in her ability to choose the right person. And my mom convinced my dad. Illa bala we had lots of challenges from Chandra's side. Our family there was no opposition, but from my dad there was. Adke ನಾವು ಅವರು ಒಪ್ಕೊಳ್ಳೋ ತನಕ we waited, and once we got both their blessings, my parents and Chandra's parents, we had bada simple marriage, very very simple, but that they were the most important people who came and blessed us. Our blessings bada important ittu. ಚಂದ್ರ ಸರ್, ನೀವು ಮ್ಯಾರೇಜ್ ಆಗಿದ್ದು ಆರ್ಯ ಸಮಾಜದಲ್ಲಿ ವಿತ್ ವೆರಿ ಮಿನಿಮಲ್ ಕಾಸ್ಟ್ ಅಂಡ್ ವೆರಿ ವೆರಿ ಫ್ಯೂ ಸೆಟ್ ಆಫ್ ಪೀಪಲ್ ಅಂತ ನೀವು ಹೇಳಿದ್ರಿ, ಮ್ಯೂಟ್ ಆಗಿದ್ರ. ಸೊ ನಿಮ್ಮ ಬದಲಾವಣೆ ಅನ್ನೋದು ಒಂದು ಅಲ್ಲಿಂದ ಜಾಸ್ತಿ ಶುರು ಆಯ್ತಾ? ಅಷ್ಟೊತ್ಕಲ್ಲೇ ನೀವು ಸುಮಾರು ಕೆಲಸಗಳು ಮಾಡಿ ಎಲ್ಲಾರು ಆ ಸ್ಥಿತಿಗೆ ತಲುಪಿದ್ರಿ. ಅಷ್ಟೊತ್ತಿಗೆ ಬದಲಾವಣೆ ಎಷ್ಟು ನಿಮ್ಮ ಜೀವನದ ಮೇಲೆ ಪರಿಣಾಮ ಬೀರುತ್ತು? ಈ ಬದಲಾವಣೆ ತುಂಬಾ ಈಸಿಯಾಗಿ ಆಗುತ್ತೆ ಅನ್ನೋ ತರ ಆಗುತ್ತಾ? ಯಾವ ತರ ನೋಡ್ತೀರಾ ಇವತ್ತು ಕೂತ್ಕೊಂಡಿರೋದನ್ನ? The marriage, there were several factors that led to that marriage. Once Sangeeta said our parents agreed. So
both parents wanted to have a formal marriage. Both parents wanted to have a big reception. But Sangeeta Nanu, once we discussed, we decided there were several other factors that influenced us to get married in Arya Samaj. It's not the question of money. My dad was ready to spend money. Her dad was ready to spend money for the marriage. But what I had seen, what Sangeeta had also known, was that we have relatives. ಚಿಕ್ಕ ಹುಡುಗನಿಂದ ಸಾಕಷ್ಟು ಮದುವೆಗಳಿಗೆ ಹೋಗಿದ್ದೀನಿ ನಾನು, ನಮ್ಮ ಊರಲ್ಲಿ, ಬೆಂಗಳೂರಲ್ಲಿ, ಎಲ್ಲಾ ಕಡೆ. ಐ ಹ್ಯಾವ್ ಸೀನ್ ದಿ ಪೀಪಲ್ ಬಾರೋಯಿಂಗ್ ಮನಿ ಟು ಸ್ಪೆಂಡ್ ಆನ್ ಮ್ಯಾರೇಜಸ್, ಕೀಪಿಂಗ್ ಅಪ್ ವಿತ್ ದ ಜೋನ್ಸಸ್ ಅಂತ ಹೇಳ್ತಾರಲ್ಲ. ಓ, ನಮ್ ಚಿಕ್ಕಪ್ಪನ ಮಗ ಇಷ್ಟು ದೊಡ್ಡದಾಗಿ ಮದುವೆ ಮಾಡ್ದ, ನಮ್ಮ ಮಾವನ ಮಗಳು ಇಷ್ಟು ದೊಡ್ಡದಾಗಿ ಮಾಡಿದ್ರು ಅಂತ ಸಾಕಷ್ಟು ಫ್ಯಾಮಿಲೀಸು ದೇ ಟುಕ್ ಲಾಟ್ ಆಫ್ ಲೋನ್ಸ್ ಟು ಗೆಟ್ ದೇರ್ ಚಿಲ್ಡ್ರನ್ ಮ್ಯಾರಿಡ್ and spend decades, not 1 or 2 years, decades repaying back that loan. So I just wanted to send, we just wanted to send a message that it is possible for us to get married in a very simple manner, but still it does not matter to anybody at all. Now madve ಆದ್ಮೇಲೆ ಇನ್ಫ್ಯಾಕ್ಟ್ ಅವಾಗ ನಮ್ ತಂದೆ ಕನ್ವಿನ್ಸ್ ಮಾಡೋಕ್ ಟ್ರೈ ಮಾಡಿದ್ರೆ, ಇಲ್ಲಪ್ಪ ನಮ್ ಸಾಕಷ್ಟು ಜನ ರಿಲೇಟಿವ್ಸ್ ಇದಾರಲ್ಲ, ಅವ್ರಿಗೆಲ್ಲ ಏನ್ ಹೇಳೋದು, ಅವರೆಲ್ಲ ಬಂದು ನೋಡ್ಬೇಕು ಅಂತ ಇದಾರೆ. ನಾನು ಹೇಳ್ದೆ, ಇಲ್ಲ, ಮದುವೆ ಮಾಡಿ ಮದುವೆ ಆಗೋಣ ಇಲ್ಲಿ, ಆಮೇಲೆ ನೋಡೋಣ. ಸೊ ಒನ್ಸ್ ವಿ ಗಾಟ್ ಮ್ಯಾರಿಡ್ ದೇರ್, ವೆನ್ ವಿ ವೆಂಟ್ ಬ್ಯಾಕ್ ಟು ದ ವಿಲೇಜಸ್, ಟ್ರಸ್ಟ್ ಮೀ, ಆಲ್ಮೋಸ್ಟ್ ಎವ್ರಿ ಪರ್ಸನ್ ವಿ ಮೆಟ್ ದೇ ಸೆಡ್, ನೀವು ಮಾಡಿದ್ ಬಹಳ ಒಳ್ಳೆ ಕೆಲಸ ಆಯ್ತು, ಇದೇ ತರ ಮಾಡಬೇಕು, ಅಂದ್ರೆ ದುಡ್ಡು ಖರ್ಚು ಮಾಡ್ಕೊಳ್ಬಾರ್ದು, ಏನೋ ದುಡ್ಡು ಇಲ್ಲದೆ ಇರೋ ದುಡ್ಡು ಖರ್ಚು ಮಾಡ್ಕೊಳ್ಬಾರ್ದು ಅಂತ. ವಿ ಗಾಟ್ ಸೊ ಎನಾರ್ಮಸ್ ಸಪೋರ್ಟ್ ಫ್ರಮ್ ಆಲ್ ದಿ ರಿಲೇಟಿವ್ಸ್ ವಿ ಹ್ಯಾಡ್. So all the concerns our parents had on having the simple marriage disappeared. So we just wanted to showcase that it is possible to get done in a very simple manner. ವಂಡರ್ಫುಲ್ ಸರ್. ಸೊ ಈ ನಮ್ಮ ಏನೋ ಪ್ರಶ್ನೆ ಕೇಳಿ ರಿಜಿಸ್ಟರ್ ಮಾಡಿದ್ರ ಕಡೆ ಒಂದು ಕ್ವಶನ್ ಇದೆ. ನೀವು ಫಸ್ಟ್ ಸಂಗೀತಾ ಮೇಡಮ್ ಅನ್ನ ಯಾವ ಫಸ್ಟ್ ಕನ್ನಡ ಫಿಲ್ಮ್ ಕರ್ಕೊಂಡು ಹೋದ್ರಿ ಮದುವೆ ಆದ್ಮೇಲೆ ಅಂತ, ಅದ್ರ ಜ್ಞಾಪಕ ಇದೆಯಾ ಅಂತ? No. ಸೊ ಯಾವ್ದು ಕನ್ನಡ ಫಿಲ್ಮ್ ಕರ್ಕೊಂಡು ಹೋಗಿಲ್ಲ ಮೇಡಮ್? ನಿಮ್ಗೂ ಜ್ಞಾಪಕ ಇಲ್ಲ? ಪ್ರೇಮಲೋಕ ಅನ್ಸುತ್ತೆ. ವಾವ್, ಓಕೆ. I don't think ಮದುವೆ ಆಗೋ ತನಕ ಪಿಕ್ಚರ್ ಹೋಗಿಲ್ಲ. ಇಲ್ಲ, ಐ ಥಿಂಕ್ ಧಾರವಾಡದಲ್ಲ ಒಂದು ಐ ರಿಮೆಂಬರ್ ವಾಚಿಂಗ್ ಸಮ್ ಮೂವಿ, ಪ್ರೇಮಲೋಕ, ಐ ಥಿಂಕ್. I don't know. As I said, I don't remember watching any movie before we got married. Okay. Yeah. So ಮೂವಿ ನೋಡಿದ್ದೆ ಮದುವೆ ಆದ್ಮೇಲೆ. ಪ್ರೇಮಲೋಕ. ಡೇಟಿಂಗ್ ಸ್ಟಾರ್ಟೆಡ್ ಆಫ್ಟರ್ ಮ್ಯಾರೇಜ್ ಅನ್ನೋ ತರ? No, we knew each other for about 4 years before our marriage. 1987 ಅಲ್ಲಿ ಫಸ್ಟ್ ಭೇಟಿ ಆಗಿದ್ದು, ಮದುವೆ ಆಗಿದ್ದು 1991 ಅಲ್ಲಿ. But we never had this the so-called romantic outing to the cinemas, movies ಅಂತ ಏನಿಲ್ಲ. Okay. All right, sir. ಸೊ ನೀವು ಮದುವೆ ಆಗೋ ಟೈಮ್ ನಲ್ಲಿ ನೀವೊಂದಿಷ್ಟು ಓದಿ ಕೆಲಸ ಮಾಡ್ಲಿಕ್ಕೆ ಶುರು ಮಾಡಿದ್ರಿ. ಆ ಟೈಮ್ ನಲ್ಲಿ ಕರ್ನಾಟಕದಲ್ಲಿ ಒಂದು ದೊಡ್ಡ ಹಗರಣಗಳು ನಡೀತಾ ಇತ್ತು. ಗ್ರಾನೈಟ್ ಹಗರಣ ಒಂದು ಒನ್ ಆಫ್ ದಿ ವೆರಿ ಫೇಮಸ್ ಹಗರಣದಲ್ಲಿ ಇದ್ರಿ. ಮಾತಾಡ್ಬೇಕಂದ್ರೆ ನಿಮ್ ಜೊತೆ ಗ್ರಾನೈಟ್ ಹಗರಣದಲ್ಲಿ ಇದ್ದಾಗ ನಿಮ್ದೊಂದು ಗ್ರಾನೈಟ್ ಫ್ಯಾಕ್ಟ್ರಿ ನಡೆಸ್ತಾ ಇದ್ರಿ ನೀವು. ಅದು ಅಲ್ಲಿಂದ ನೀವು ಒಂದು ಪೊಲಿಟಿಕಲ್ ಕೆರಿಯರ್ದು ಒಂದು ಫಸ್ಟ್ ಸ್ಟೆಪ್ ಶುರು ಆಯ್ತು ಅಂತ ನೀವು ನಿಮ್ ಜೊತೆ ಮಾತಾಡ್ಬೇಕು ಹೇಳಿದೆ. ಅದ್ರ ಬಗ್ಗೆ ಸ್ವಲ್ಪ ಹಂಚ್ಕೊಳ್ತೀರಾ? See, the granite lobby and my granite, the two ಒಂಥರ ವರ್ಲ್ಡ್ ಅಪಾರ್ಟ್. ಇದು ಹೇಳ್ದಂಗೆ ಏನಪ್ಪ, Microsoft is a software company, a startup you and I have here is also a software company. Astu big difference. I did leave my job to start a tiny granite factory with almost 0 rupees in my pocket. So once I decided to start my factory, motorbike ಒಂದಿತ್ತು, ಒಂದು 20,000 ರೂಪಾಯಿ ಇತ್ತು ಅಷ್ಟೇ. ಅವಾಗ ಇಂಟರ್ನೆಟ್ ಇರ್ಲಿಲ್ಲ. ಬಿಸ್ನೆಸ್ ಮಾಡಬೇಕು ಅಂತಂದ್ರೆ ವಿ ಹ್ಯಾವ್ ಟು ಸರ್ಚ್, ಯಾರು ಕೊಂಡ್ಕೊಳ್ತಾರೆ, ಏನ್ ಕೊಂಡ್ಕೊಳ್ತಾರೆ, ಎಷ್ಟು ಕೊಂಡ್ಕೊಳ್ತಾರೆ, ಹೌ ದಿಸ್ ಬಿಸ್ನೆಸ್ ವರ್ಕ್ ಅನ್ನೋದಕ್ಕೆ there was no literature. Only source of information about this industry was from the people who are already in that industry. So ನಾನೇನು ಮಾಡಿದೆ, ಶುರು ಮಾಡಿದಾಗ ಓಕೆ ಗ್ರಾನೈಟ್ ಅಸೋಸಿಯೇಷನ್ ಇದೆಯಲ್ಲ, ಲೆಟ್ ಮಿ ಬಿಕಮ್ ಎ ಮೆಂಬರ್ ಅಂತ ಹೋದೆ. ಆಲ್ ಇಂಡಿಯಾ ಗ್ರಾನೈಟ್ ಅಂಡ್ ಸ್ಟೋನ್ ಅಸೋಸಿಯೇಷನ್ ಬೆಂಗಳೂರಲ್ಲಿತ್ತು. ದಿ ಡೇ ಐ ವೆಂಟ್ ದೇರ್, ಫಾರ್ಮ್ ಕೊಟ್ಟರು, ಫಿಲ್ ಮಾಡಿದೆ, ಸಬ್ಮಿಟ್ ಮಾಡಿದೆ. ಅವಾಗ ಹೇಳಿದ್ರು ಮುಂದಿನ ತಿಂಗಳು AGM ಇದೆ ಅಂತ. AGM ಇದೆಯಾ? ಅವಾಗ ಹೇಳಿದ್ರು, ನೋಡಿದೆ AGM ನೋಟಿಸ್ ಅಲ್ಲಿ ಎಲೆಕ್ಷನ್ ಇದೆ ಅಂತಿತ್ತು. ಸೊ ನಾನು ಮಾಡಿದೆ, ಓಕೆ ದಿಸ್ ಗಿವ್ಸ್ ಮಿ ಅನ್ ಆಪರ್ಚುನಿಟಿ ಟು ಮೀಟ್ ಪೀಪಲ್.
So I just filed my nomination. Luckily, nomination file madlikke there was no need for anybody to propose or second. Unlike most nomination, we need somebody to propose, somebody is second. Nanage yaru gottirlilla. So I just submitted my application to become an executive council member and use that as an opportunity to meet members who are established players. I used to go to their shop, go to their office and talk to them. Hey, listen, I am Nanasur Chandrakant anta, nanu I have stood for election. I want to talk to you. So I use that as a means to meet people in the industry. But in the end, one of the so-called big wigs in the granite lobby, they were controlling that association. One of them saw this young guy, he's an engineer. Most of them were sort of not very well educated. He's coming into that industry and they dropped one of their members from the syndicate, took me in and got me elected. That's how I met the granite lobby. And election there is, yes, there is a connection, but I can say that I was always attracted to various organizations which had a scope for to get somebody elected. Whether I was in the engineering college, I was a mechanical engineering student association vice president. Dharwad hostel, though I have never played sports in my life, I was the sports secretary. Karnataka State Financial Corporation deputy manager joined there. Within 3 months, there was an officers association election. I just put my name forward, ended up as becoming the vice president when I was just 3 months old in that organization. So I think I had that natural affinity towards to go to the group, which had a sort of elective process. Maybe that I can say that led to various other things. ಸೊ ನೀವು ಚಿಕ್ಕ ಹುಡುಗರಿಂದ ಈ ಎಲೆಕ್ಷನ್ ಅಂದ್ರೆ ಫಿಗರಿಂಗ್ ಔಟ್ ದ ಮೀನ್ಸ್ ಆಫ್ ದಿ ಟಿಕ್ಸ್ ಅಂಡ್ ಟ್ರೇಡ್ಸ್ ಆಫ್ ದಿ ಟ್ರಿಕ್. ಎಲೆಕ್ಷನ್ ಅಂದ್ರೆ ಹೇಗಿರುತ್ತೆ, ಹೇಗೆ ಅದು ಮ್ಯಾನೇಜ್ ಮಾಡೋದು, ಹೌ ಡು ಯು ರಿಲಿ ಮೀಟ್ ಪೀಪಲ್, ಹೌ ಡು ಯು ಇನ್ಫ್ಲೂಯೆನ್ಸ್ ದ ಪೀಪಲ್ ಅನ್ನೋದನ್ನ ಚಿಕ್ಕ ವಯಸ್ಸಿನಲ್ಲೇ ಹಲವಾರು ಹಂತಗಳಲ್ಲಿ ಕಲ್ತ್ಕೊಂಡ್ಬಿಟ್ಟಿದ್ದೀರಾ. No, there was no plan as such. Maybe I was naturally attracted. For example, 1995 a little bit, maybe 2 or 3 years plus or minus 1995, Bangalore City Corporation election. I just went and submitted my nomination. But luckily, the election got cancelled. I'm so thankful that for the city corporator, I mean, I just wanted to try out, but luckily the election got cancelled. There was no plan that I wanted to become All India Grant Association executive committee member, or I wanted to become the Karnataka State Financial Corporation Officers Association vice president. So I had no plans as such, but I think if there was anything that was open to anybody, then I used to think, why not me? So you just trying to look for the opportunities. And ಈ ಟೈಮ್ ನಲ್ಲಿ ಮೇಡಮ್ ಮತ್ತೆ ಕೇಳ್ಬೇಕಿತ್ತು, ಲಾಸ್ಟ್ ಟೈಮ್ ಕೇಳಿದ್ವಿ ಚಂದ್ರ ಅವರು ಲಕ್ ಸಕ್ಸಸ್ ಇದ್ರ ಬಗ್ಗೆ ಮಾತಾಡ್ಬೇಕಂದ್ರೆ ಹೇಗೆ ಅಂತ. ಮೇಡಮ್ ಅದ್ ನೀವು ಒಂದು ಸರಿ ಹೇಳಿದ್ರಿ, ಚಂದ್ರ ನೀವು ನೋಡ್ರ ಪ್ರಕಾರ ಇದನ್ನ ಟ್ರೈ ಮಾಡಬಾರ್ದಿತ್ತು, ಇದು ಮಾಡ್ಬಿಟ್ರು, ಓಕೆ ಇದು ಆಗ್ಬಾರ್ದಿತ್ತು ಅನ್ನೋದು ಯಾವ್ದಾರ ಒಂದು ಫೀಲಿಂಗ್ ಇದೆಯಾ ನಿಮ್ಗೆ? ಸೊ ಇದುವರೆಗೂ ಅಂದ್ರೆ ನಿಮ್ಮ ಮದುವೆ ಆದ ಇನಿಷಿಯಲ್ ಫ್ಯೂ ಇಯರ್ಸ್ ಅಲ್ಲಿ ಚಂದ್ರ ಇದನ್ನ ಯಾಕೆ ಮಾಡ್ತಾ ಇದ್ರೆ, ಆ ಫೀಲ್ ಗೊತ್ತಾಗ್ತಾ ಇಲ್ಲ, ಇದು ಮಾಡಬಾರ್ದಿತ್ತು, ಇದ್ ಮಾಡ್ತಾ ಇದಾರೆ ಬಟ್ ನಾನ್ ಸಪೋರ್ಟ್ ಮಾಡ್ತಾ ಇದ್ದೀನಿ, ಇಲ್ಲ ಅವ್ರೇನು ಅವ್ರ ಪಾಡ್ಗೆ ಅವ್ರು ಮಾಡ್ಕೊಳ್ಳಿ ಅನ್ನೋ ತರ ಯಾವ್ದಾರ ಒಂದು ಫೀಲ್ ಇತ್ತಾ ನಿಮ್ಗೆ? ಇಲ್ಲ, ಇವ್ರು ಹೇಳ್ತಿದ್ದಂಗೆ ಇಲೆಕ್ಷನ್ಸ್ ನನ್ಗೂ ನನ್ನ ಲೈಫಲ್ಲೂ ನಾನ್ ಪ್ಲಾನ್ ಮಾಡೋದಿದ್ರು somehow somebody wanted me to be a part of some organization in the board, and throughout school alli iddavaga degree college alli iddavaga I was not interested, but people pushed and felt that I could represent. So Gymkhana secretary, Karnataka University dalli surprisingly one ದಿವಸನೂ ಕ್ಯಾಂಪೇನ್ ಮಾಡಿಲ್ಲ, ಒಬ್ಬನು ಮೀಟ್ ಆಗಿಲ್ಲ. I was having jaundice, I was in Dandeli. Somebody campaigned on my behalf, and I got elected as the cultural secretary in Karnataka University. So it's always there, ABVP dalli active participation, student degree college alli iddavaga. So I think I know if you cannot do anything, at least don't be an hindrance. That has been my policy. If somebody is interested and showing enthusiasm,
if you can't do anything, at least don't try to put that person down. In whatever ways you can, try to be behind him, learn, adnu ಒಂದು learning go experience ಅಂತ ಅನ್ಕೊಂಡು go with it, but never stop, never hinder, never be negative, because outside you will ಬೇಕಾದಷ್ಟು ಜನ ಸಿಗ್ತಾರೆ, ಯಾಕೆ ಮಾಡ್ತಾ ಇದೀಯಾ, ಅದಾಗಲ್ಲ ಅಂತ ಹೇಳೋರು. ಅಟ್ ಲೀಸ್ಟ್ ಮನೆಯಲ್ಲಿ ಸ್ಟ್ರಾಂಗ್ ಸಪೋರ್ಟಿಂಗ್ ಅಟ್ಮಾಸ್ಫಿಯರ್ ಬೇಕು. ಸೊ ಅದಕ್ಕೆ ಐ ನೆವರ್ ಫೆಲ್ಟ್ ಹಿ ವಾಸ್ ಡೂಯಿಂಗ್ ಸಮಥಿಂಗ್ ರಾಂಗ್. ಅಂಡ್ ಈಗ ನೋಡ್ತಾ ಇದ್ದೀನಲ್ಲ, ಮಾಡಿ ಯಾವಾಗೂ ಸಕ್ಸಸ್ಫುಲ್. ಸೊ I have learned that it's great to be with him, learn with him, and one life. So learn as many things as you can, experience ಎಷ್ಟು ಹೊಸ ಹೊಸ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಷ್ಟು ಒಳ್ಳೆಯದೇ. ಸೊ ಯು ನೆವರ್ ನೋ ನಾಳೆ ಏನಾಗುತ್ತೆ ಅಂತ. ಸೊ ಇವತ್ತು ಎಂಜಾಯ್, ಇವತ್ತು ಡೂ ವಾಟ್ ಎವರ್ ಯು ಹ್ಯಾವ್ ಫೆಲ್ಟ್ ಅಂಡ್ ಲಿವ್ ಯುವರ್ ಲೈಫ್. ಸೊ ಚೇಂಜ್ ಚಾಂಪಿಯನ್ಗೆ ಯಾವಾಗಲೂ ನೀವು ಹಿಂದೆನೆ ಪ್ರೇರಣೆ ಆಗಿದ್ದೀರಾ ಸರ್. ಈ ಟೈಮಲ್ಲಿ ಒಂದು ಕ್ವಶನ್ ಸುಮಾರು ಜನ ರಿಜಿಸ್ಟರ್ಡ್ ಪಾರ್ಟಿಸಿಪೆಂಟ್ಸ್ ಇಂದ ಬಂದಿದ್ದು, ನೀವು ಫೈನಾನ್ಷಿಯಲ್ ಸರ್ವಿಸಸ್ ಅಲ್ಲಿ ಅಡ್ವೈಸಿಂಗ್ ಅಲ್ಲಿ ಸುಮಾರು ವರ್ಷಗಳಿಂದ ಇಲ್ಲಿ ಮಾಡ್ತಾ ಇದ್ರಿ. ಇದ್ಕಿದ್ದಂಗೆ ಯಾವ ಒಂದೆರಡು ಘಟನೆಗಳು ನಿಮ್ಮನ್ನ ಪಬ್ಲಿಕ್ ಸರ್ವಿಸ್ ಕಡೆ ಪುಷ್ ಮಾಡ್ತು? ವಾಟ್ ಆರ್ ದೋಸ್ ಕಪಲ್ ಆಫ್ ಇನ್ಸಿಡೆಂಟ್ಸ್ ವಿಚ್ ಓಕೆ ನೋ ಐ ವಿಲ್ ರನ್ ಫಾರ್ ಇಟ್? What are those few incidents which made you to think, okay, let me do that? What was your objective which came to your head actually? There is no particular incidents as such. If you ask me, most of us get it naturally. For example, here in the people gathered here, I can see Sheila Chandrasekhar and Geeta Jagirdar. They were always there for the community. It was natural. There's nothing that happened that I don't know about them, but at least I can tell, oh, this particular thing happened, so I have to plunge into public service again. It came very naturally when we came here. I saw in the comments in the chat box, Geeta Jagirdar saying that she remembered us helping out in the first Yugadi event that we came in. And the same way, in addition to Kannada Sangha, I joined several other charitable organizations here in Ottawa. Not just the Indo-Canadian organizations, so affordable housing idu kode. So I think it was quite maybe because I don't have any other hobby, I don't golf, I don't do anything else. So to keep myself busy, maybe I get involved with various organizations. I don't know. So there is ನೀವು ಜಾಯಿನ್ ಆಗ್ಬೇಕಂದ್ರೆ, ನಿಮಗೆ ಈ ಪಬ್ಲಿಕ್ ಲೈಫ್ ಜಾಯಿನ್ ಮಾಡ್ರೆ, ವಾಟ್ ವಾಸ್ ಒನ್ ಇನ್ಸ್ಪೈರಿಂಗ್ ಥಾಟ್? ಓಕೆ ನೋ, ಅಟ್ ಲೀಸ್ಟ್ ವೆನ್ ಐ ಜಾಯಿನ್ ಐ ವಾಂಟ್ ಟು ಡೂ ದಿಸ್. ಅದೊಂದು ಕ್ವಶನ್. ಅದಕ್ಕೆ ಪ್ರಾಬಬ್ಲಿ ದ ನೆಕ್ಸ್ಟ್ ಕ್ವಶನ್ ಅಂದ್ರೆ, what is one or two things as you took the public service made you feel, okay, wow, this is something which nan ee life enter aayadke, this is something I did which gave me a lot of sense of accomplishment, one proud moment? So from the current position, there were certain objectives why I entered the political system here. That is very well known. I've been public about it. They are the stated objectives: affordable housing, retirement income, and the helping make sure that Canada is at the forefront of the knowledge-based economy. There were unstated objective was to prove to myself and other immigrants like us that anything is possible here. We can always say, oh, you can do anything is possible in Canada anta heltivalla. So one of that unstated objective was that I can prove to myself and I can prove to others that it is achievable. And then there was another unstated objective. If I am successful here, it will open up the doors to many others. The thing I noticed here was that the number of ethnic community members being elected officials was very less. It was always there, but very less prior to 2015. And even if it takes specifically the Indo-Canadian crowd, it was limited to the Punjabi-speaking Indo-Canadians. So there was this sort of unstated thing is that, why not us? I always look at it in very simple terms. If Lokesh can do it, if Lokesh can become the president of Kannada Sangha Ottawa, why can't I? So, and it is not just helping me achieve that, it may help
people like Girish Agli, Santosh Agli, others Agli to be able to do the same thing. So that inspiring the people was kind of inherent to you actually all the time. Okay, let me go and try this, so that it will become a role model for other people. So that unconscious thinking is always there in your head. So is that what making you, keep changing the things and trying to do things which are conventionally not ventured out? It is not trying to prove myself, but we are always looking for change. I mean, for us, maybe that is how I grew up in so many different places. For us, change was always a constant thing. So for us, it was quite natural. There was somebody who asked in the chat box, how come you came to Canada? We did not plan very well in advance that we have to come to Canada. It so happened that I was working in Muscat, Oman. I was sitting in the office of my colleague. We were discussing something official. He got a call. After some time, he put down the call. He said, these consultants, this guy is bugging me. Oh, why don't you apply to go to Canada? I will help you out. Then I asked him, what is this immigration you're talking about? Oh, a lot of our people from Middle East, they go to Australia, New Zealand, UK, US, Canada. So that got me thinking. I went home and I started our office hours in Muscat was between 7:30 till 3 o'clock in the afternoon. After that, there was no social life. So sitting, and then I started looking up. Okay, immigration, then I saw people going to Australia, New Zealand, UK, US, Canada. So we did some research and Sangeeta ಒಂದು ದಿವಸ ಕೇಳಿದೆ, Canada ಹೋಗ್ಬೇಕಾ ಅಂತ. Simple. There was nothing else. She said, okay, let's try anta. That's it. So we went to the website, we downloaded the forms, we filled it, we submitted it. After 1.5 years, they called us for an interview. We attended the interview, and here we are. So, but there was always a underlying objective too. The thing was that our only son Siddhant, we were growing up in the Middle East. We had a cushy life there, but we always wanted him to have the best quality education that is possible in the world. And when we looked at the education system of Australia, New Zealand, UK, US, Canada, we liked what we saw in Canada. Not only what is in Canada, but the potential available just across the border south of Canada. So we thought that this also gives an opportunity for him to have the best education, best career, best life. And for us, Canada fit the bill, and we are here. ವಂಡರ್ಫುಲ್ ಸರ್. ಒಂದು ಕ್ವಶನ್ ಇದಾದ್ಮೇಲೆ ಇಲ್ಲಿ ಆಡಿಯನ್ಸ್ ಕಡೆಯಿಂದ ಕ್ವಶನ್ ತಗೋಣ ಸರ್. ನೆಕ್ಸ್ಟ್ ಕ್ವಶನ್ ಅಂದ್ರೆ, ಈ ನೋಷನ್ ಇದೆ ಅಂದ್ರೆ, ನಾನು ಪಬ್ಲಿಕ್ ಲೈಫ್ ಶುರು ಮಾಡಿದ್ರೆ ನನ್ನ ಪ್ರೈವೇಟ್ ಲೈಫು ತುಂಬಾ ಪ್ರೈವೇಟ್ ಲೈಫ್ ಕಡೆ ಕಾನ್ಸಂಟ್ರೇಟ್ ಮಾಡೋದು ತುಂಬಾ ಕಡಿಮೆ ಆಗೋಗುತ್ತೆ. ಪ್ಲಸ್ ನನ್ನ ಪ್ರೈವೇಟ್ ಲೈಫ್ ಅಲ್ಲಿ ಐ ಹ್ಯಾವ್ ಟು ರಿಯಲಿ ಐ ಕಾಂಟ್ ಒಂಥರ ಎಲ್ಲ ಲೆನ್ಸ್ ಹಾಕೊಂಡು ನೋಡ್ತಿರ್ತಾರಲ್ಲ, ವಾಟ್ ಎವರ್ ದ ಆಕ್ಟಿವಿಟಿ, ಈಚ್ ಆಕ್ಟಿವಿಟೀಸ್ ನಾನು ಮಾಡೋದನ್ನ ಐ ಹ್ಯಾವ್ ಟು ಮಾಡರೇಟ್ ಆಲ್ ದ ಟೈಮ್ ಅನ್ನೋ ಆತರ ನೀವು ಆ ಪೊಲಿಟಿಕ್ಸ್ ಎಂಟರ್ ಆದ ಮುಂಚೆ ಆ ಫೀಲಿಂಗ್ ಇತ್ತಾ? ಎಂಟರ್ ಆದ್ಮೇಲೆ ಆ ಫೀಲಿಂಗ್ಸ್ ಏನ ಚೇಂಜ್ ಆಯ್ತಾ? ಆ ಬದಲಾವಣೆ ಹೇಗೆ ಅಂತ ಅದ್ರ ಬಗ್ಗೆ ಮಾತಾಡ್ತೀರಾ ಸ್ವಲ್ಪ? See, as long as we have got nothing to hide, we don't even have to think about it. There are two aspects of the private life: the responsibilities in the private life versus the public exposure and the public responsibilities you have. So for us, we decided to enter politics only after Siddhant finished his education and started his career. I still remember the first time I told Sangeeta maybe we should consider running for nomination was while driving back from Toronto after dropping Siddhant to one of his for his apartment there. Then I asked her, maybe this is time I think our responsibilities as parents is done. Why don't we enter politics? So there was no private responsibility as such. In respect to the privacy of the private life itself, we don't have anything to hide. And we are only two here. So whatever we do in private and public is all the same. So we had no concerns then. We have no concerns now on that particular aspect. ಓಕೆ, ಆ ಪಾಯಿಂಟ್ ಅಲ್ಲಿ ಮೇಡಮ್ ನಿಮಗೆ ಒಂದು ಕ್ವಶನ್ ಬಿಫೋರ್ ವಿ ಟೇಕ್ ದ ಆಡಿಯನ್ಸ್ ಕ್ವಶನ್. ಚಂದ್ರ ಸರ್ ರಾಜಕೀಯ ಜಾಯಿನ್ ಆದಕ್ಕಿಂತ ಮುಂಚೆ, ಜಾಯಿನ್ ಆದ್ಮೇಲೆ ನೀವು ನೋಡಿದಂತೆ ಏನಾದ್ರೂ ಬದಲಾವಣೆ ಕಂಡಿದ್ಯಾ ನಿಮ್ಗೆ?
ಮ್ಯೂಟ್ ಆಗಿದ್ರಾ ಅಥವಾ ನಿಮ್ಮ ವಾಯ್ಸ್ ಕೇಳಿಸ್ತಾ ಇಲ್ಲ? ಮ್ಯೂಟ್ ಆಗಿದೆ ನಿಮ್ದು. ಅಂದ್ರೆ ಚಂದ್ರ ಪರ್ಸನಾಲಿಟಿ ಇದ್ರೊಳಗ ಪರ್ಸನಾಲಿಟಿನಲ್ಲಿ ನೋ, ಇನ್ ದ ಸೆನ್ಸ್ ಇಲ್ಲ, ಐ ಡೋಂಟ್ ಥಿಂಕ್ ಎನಿಥಿಂಗ್ ಚೇಂಜ್ಡ್ ಇನ್ ಹಿಮ್. ಪ್ರಾಬಬ್ಲಿ ಇನ್ನು what do I say? One small change was he learned to smile. Photos ತೆಗಿಬೇಕಾದ್ರೆ ಯಾವಾಗೂ ಸೀರಿಯಸ್ ಮುಖ ಇರೋದು. After we joined politics, I think there was a smile in every picture with whenever we had a picture. Jokes aside, I don't think we had anything. No, it is not a joke. Changing. If you look back any of my picture throughout my life, I don't think you will find any picture in my life till 2014 with you can see my teeth. I mean, there was a thing, you know, namdu halgulidiyalla. So I always felt a bit, I had a complex, I get, you know, oh, nan nak bitre halgul kanutte anta. Maybe that is the reason why I did not have. Accidentally, there was one picture taken in one party with me and my friends standing. We did not know, somebody took a picture and that was where I was smiling. So I used that picture, cut it out and used for my nomination, and that is when I started smiling for photos. So that's a lucky charm photo which started smiling Chandra. Yeah. No, I don't think anything changed. Yes, we understood the importance of what we say, what we do, and how it would be seen and perceived. But for that, I think we just went on as we always did. Hage continue. May I? Yeah. See, one thing is that because this is an important question, many times ಕೇಳ್ತಾರೆ ನೀನ್ MP ಆಗಕ್ಕಿಂತ ಮೊದಲಾಗಿದ್ಯಾ, ಹೀಗಿದ್ಯಾ ಅಂತ. Fundamentally, as long as we are grounded, it doesn't matter what you are. You may be an engineer with Microsoft or IBM, or you may be an entrepreneur, you may be a member of parliament, you can be anybody. As long as we are grounded, it doesn't matter at all. See, for me, when you ask me what do you mean by grounded, I can put it this way. Every time I go back home to meet my parents, I meet as many people as possible, none family, none friends who have got factories. Plus, I always make it a point to go to at least 3 or 4 villages where we came from. So every time I go, I still go back to the villages, same dusty places. Even now, there's no running water. There was no toilets then. In some of the villages, in some of my relatives, even now there are no toilets. So, and the standard of living in some of my relatives has gone up, some of my relatives has come down. So every time we go, when we see, we realize what exactly the life is. Life ನಾವು ಇಲ್ಲಿ ಏನ್ ನೋಡ್ತಾ ಇದೀವಲ್ಲ, ಆಟೋವಾದಲ್ಲಿ, ಬಾರ್ಹಿಮ್ನಲ್ಲಿ ದೊಡ್ಡ ಮನೆ ಇಟ್ಕೊಂಡು ಮೆಂಬರ್ ಆಫ್ ಪಾರ್ಲಿಮೆಂಟು, these are all becomes not very important. So the change is not there, I think, because Sangeeta is also very grounded. In fact, to ask anybody who has known her what she was 10 years back when she came here or what she is now, they will say there's no difference. Wow, very wonderful to hear, sir. So Nitin, Santosh, Sangeeta, ನಮ್ಮ ಸಂಗೀತ ನಮ್ಮ ಸ್ನೇಹಿತರು, ಅವ್ರ ಕಡೆ ಏನಾದ್ರು ಕ್ವಶನ್ಸ್ ಬಂದಿದ್ರೆ ಅದನ್ನ ಕೇಳೋಣ. Questions ಹಲವಾರಿದೆ, so mainly for both of them. So you know, we can start our question Q&A sessions. So first question to ma'am, you know, after all these years, ನಿಮ್ಮ ಮನೆಯಲ್ಲಿ ಮಿನಿಸ್ಟರ್ ಯಾರು? ನಮ್ಮ ಮನೆಯಲ್ಲಿ ಮಿಸ್ಟರ್ ಯಾರು? ಮಿನಿಸ್ಟರ್ ಯಾರು? ಮಿನಿಸ್ಟರ್ ಯಾರು? Yes. Okay. I think both of us, or I think I am the minister. Yeah. So to all the men, it's a satisfying answer. ಬರೀ ನಿಮ್ದೇ ಪಾಡು ಹಂಗೆ ಅಂತ ತಿಳ್ಕೊಬೇಡಿ, ಎಲ್ರ ಮನೇನು ಹಂಗೆ ಇರುತ್ತೆ ಅಂತ ಒಂದು ಹೇಳಕ್ಕೆ ಅದು ಹೇಳ್ತಾರಲ್ಲ ನಿತಿನ್, I am the boss and I have my wife's permission to say so ಅಂತ. Exactly. Yes, that's a good thing. And
Sir, ನಿಮ್ಗೆ ಒಂದು question. How can we improve entrepreneurship in Kannada community in Ottawa? Can we start entrepreneurial programs supporting Kannadigas ಅಂತ ಒಂದು ಪ್ರಶ್ನೆ ಬಂದಿದೆ. See, entrepreneurship ಅನ್ನೋದು obviously there's always a debate whether somebody is a born entrepreneur or he or she can be trained. There's no right answer in my view. Both may be correct. Entrepreneurship training certainly helps to a limited extent. Entrepreneurship program will explain the mechanics of being an entrepreneur. That will cut down the time required in understanding what a person needs to do to become a successful entrepreneur. The rules, regulation, the process, the mechanics, the process of it, the mechanics of it, that can be learned in an entrepreneur program. However, the qualities, the requirements, the soft things that are required, which in my view are more important, those, if you don't have, the best way to know about it, learn about it, is to copy from others. That is interacting with others. ನಾನು KSFC ಇದ್ದಾಗ ಸಾಕಷ್ಟು ಸ್ಮಾಲ್ ಬಿಸ್ನೆಸ್ಗಳು ಫಂಡ್ ಮಾಡ್ತಾ ಇದ್ವಿ. ಸೊ ಸಾಕಷ್ಟು ಜನ ಬರ್ತಾ ಇದ್ರು, ಸರ್ ನಾನು ಒಂದು ಫ್ಯಾಕ್ಟ್ರಿ ಮಾಡಬೇಕು, ನಾನು ಒಂದು ಬಿಸ್ನೆಸ್ ಮಾಡಬೇಕು, ಏನ್ ಮಾಡ್ಲಿ ನಾನು ಅಂತ. ನಾನು ಹೇಳ್ತಾ ಇದ್ದೆ, ದಿ ಸಿಂಪಲ್ ಥಿಂಗ್ ಇಸ್ ದಟ್ ನೀನ್ ಏನ್ ಮಾಡ್ಬೇಕು ಅಂತ ಇದೆಯಲ್ಲ, ಹೋಗ್ ನೋಡು, 4-6 ಜನ ಮಾಡ್ತಾ ಇದಾರಲ್ಲ, ಹೋಗ್ ನೋಡು, ಮಾತಾಡೋರ ಹತ್ರ ಕಲ್ತ್ಕೋ, and do the same thing. So it is by learning through experience or learning by transfer of knowledge. As I said, knowledge ಅಲ್ಲಿ 2 ತರ ಇದೆ. Coded knowledge, that is the knowledge that can be written in a book or a paper or a guideline or a formula. That is knowledge, coded knowledge that we can get from others. The second is the tacit knowledge. The tacit knowledge ಅನ್ನೋದು, it can go from one brain to the other. That is where the training comes in. That is where the mentorships comes in. That is where to be put in very crude terms, copying comes in. So there's no set. If our people, if you want them, if anybody is interested to become an entrepreneur, you can always talk to me. You can always talk to other members of our community who have been successful. So there is no set thing. Whatever I know, I can tell. It may or may not apply to the people who are listening. So that's my 2 cents worth. So just in short term, learn from others who have already been in the game. That's just that is one of the simple thing. Yes, correct. Okay, so madam ge one question, no? Is it what are the things that you cherish being a spouse of an MP anta kelidare? Oh, okay. Cherish is meeting new people, being a part of different organization, partaking in their celebrations, in organizing things, campaigning, taking part in campaigning, working as a team member along with others, along with other volunteers, supporting them in whatever ways possible, meeting people outside their doorstep when go campaigning and having a lively discussion problems, talking to them about what can change, what can be done, and what else? Traveling sometimes along with Chandra, learning about different culture. Most importantly, ಬೇರೆ ಬೇರೆ ಜನ, ಬೇರೆ ಬೇರೆ ಸಂಘ, ಬೇರೆ ಬೇರೆ ಹಬ್ಬ, ಸ್ಪೆಷಲಿ ಚಂದ್ರ ಸ್ಟಾರ್ಟ್ ಮಾಡಿದ್ದು ಪಾರ್ಲಿಮೆಂಟ್ ಅಲ್ಲಿ ಡಿಫ್ರೆಂಟ್ ಕಂಟ್ರೀಸಿಗೆ ಡಿಫ್ರೆಂಟ್ ಡೇಸ್ ಸೆಲೆಬ್ರೇಷನ್. ಸೊ I think some technical issue at ma'am's end. So sir, next probably we can catch up later. So sir, next one question to you. One question bandide hege yenide andre, what advice you have for young Kannadigas in Canada to follow your footsteps to enter into public services? So see,
My thing is that the fundamental thing entering public service, when I say public service, of course, the definition of public service is different. The public service, I believe, that is being asked is the electoral positions, the public service through getting elected to various positions. First thing is that put forward your name. Doesn't matter what it is. It can be Kannada Sangha president agodagli, Indo-Canadian Association president agodagli. It can be a charitable association agli. Put forward your name first. Usually we all sit in our living rooms, sit in our family rooms, we discuss, we debate, we are great with our opinions, our policies, our agendas. But when you actually see how many people have actually put forward the name, and that you don't see. So my suggestion is that before doing anything, anywhere, small, medium, big, whichever the organization is, any elected position is, put forward your name first. I don't see Kannadigas getting elected to, say, Indo-Canadian Community Center here, or India-Canada Association here, or Indo-Canada Ottawa Business Chamber here, except Ravi Shankar, who got elected into a couple of those things. I don't see any other Kannadigas here. I don't see them getting elected to various community association like Karnataka Community Association or Barhaven Community Association, or there are so many other organizations where there are elections held. I have not seen any Kannadigas putting forward. So my first advice is get involved, and then the doors will open. That's a very good advice, sir. First ಜನನ್ನ ತಿಳ್ಕೊಂಡು ಆಮೇಲೆ ಲೀಡರ್ ಆಗುವಂತರ. That's a very good thing. ಆಮೇಲೆ couple of issues with the present government. So somebody has asked, so what are the different kinds of perks and benefits or grants available for common people, which from the government side ಅಂತ ಕೇಳ್ತಾ ಇದ್ದಾರೆ. There are about 100 different programs available to common people. When I say common people, it does not mean individuals. Individual support ingide, for example, people who have lost their jobs, everybody knows EI is available. Or in the pandemic, free people who lost their jobs, we had CERB, CRB, etc. for individuals. For organizations, depending if you are a business organization, there are so many programs and funding that is available. There's an app called Canada Business App. You download it and you will see all the various programs that is available to support your business. For not-for-profit organizations, for example, like Karnataka Sangha. Karnataka Sangha is the only one of the few organizations which have not used any time the funding that is available. Every year I give to so many ethnic community organizations to hire students for the summer. In Nepean riding alone, this summer we have given $2 million to hire 500 positions. I can tell you, Indo-Canadian Community Center, totally in Ottawa, since I became an MP, they started applying. They got totally $125,000 this year alone. India-Canada Association, $20,000. There's so many organizations we give funding. Those things are also available. So federal government is an ocean. What is available to me, you, or anybody, I tell the same thing I used to advise 30 years back or 20 years back to the people who wants to start business. If you want to know what support is available, talk to somebody else in the same position as you, or who are in the same service as you, or who has got the same organization as you. Ask them, did you get any support from any government sources? If so, what? So once they tell you, that opens here for you to approach. Thank you so much. Yes. So one question to ma'am. What is your message to husband and wife in terms of coping with pandemic? Since they are all together now, manele lockdown alli obru mukha obru nodkondo. So this is the question which has come in, but maybe this is the idea behind it.
I think more than any other time, this has given us an opportunity to know each other better, to give each other the space, and to use it in as positive a way as possible. Many a times being too close, too much with each other may rub off in a wrong way or in a negative way. Uh, don't let that happen. Use this time to let each of you have the room, have the space to grow, and but learn from each other, spend time knowing things that you never did before, doing things you never did before. Um, that is I something I think would like to say. this is unfair. This question should be asked to both men and women. So, and as Sangeeta said, she's So you talked feel in free terms to of answer. space, etc. Yeah. All I can say is that if you have 2 rooms, stick to your rooms, 2 different rooms as much as possible. So when you meet, it should be fresh. We are running out of Good, time. good. Probably we'll take one last question. ಒಂದು ನನಗೆ ಇಲ್ಲಿಂದ ಆಚೆಯಿಂದ ರಿಕ್ವೆಸ್ಟ್ ಇಂದ ಒಂದು ಕ್ವಶನ್ ಬಂದಿದೆ. ನಿತಿನ್ ನಿಮ್ ಕಡೆ ಯಾವ್ದಾದ್ರು ಕ್ವಶನ್ ಇದ್ರೆ ಕೇಳಿ, ಇಲ್ಲ ಅಂದ್ರೆ I'll go to the last question. Last one question ಇದೆ. This is from this is for the current pandemic situation. What is Canadian government's plan for the people, Indo-Canadians who are stranded in India for a longer time? So We don't have any plans. We don't have any plans because this is not something that is under our control. See, for us, let me be very, very clear. It may sound harsh, but it's a fact. For us, the health and safety of Canadians comes first. It doesn't matter whether my own family is in Bangalore or some of your families are stuck somewhere else. That is secondary. For us, the health and safety of Canadians comes first. And till the situation improves in India, because all the decisions that are made is not based on where people are coming from, whether they're coming from China or India, Pakistan or Brazil. It is what is happening here once they arrive here. So we are going based on the tests that are being done. We are going on the results that are being seen, and we see disproportionately higher number of cases for the people coming from India. Till that comes down, this thing will continue. Unfortunately, I know a lot of my personal friends that stuck in India. Unfortunately, that's the case. We don't have any special plan. Thanks. Thank you so much. I think there are still many questions, but due to the time factor, we'll cut it down. Maybe questions I'll send it out to you guys. Whichever is not answered, probably you can answer it and we can publish it to the community. So Lokesh, over to you. One question ಅನ್ನ ಯಾವ್ದಾದ್ರು ಪಿಕ್ ಮಾಡಿ ಪ್ರಾಬ್ಲಿ ವಿಲ್ ಸೆಂಡ್ ಔಟ್ ಹೂ ವಿಲ್ ಬಿ ಯಾವ್ದು ಒಂದು ಕ್ವಶನ್ ಚಂದ್ರ ಅವರಿಗೆ ಆನ್ಸರ್ ಮಾಡಕ್ಕೆ ಚಾಲೆಂಜ್ ಕೊಡ್ತು, ಅದನ್ನ ವಿಲ್ ಪಿಕ್ ಇಟ್ ಔಟ್ ಆಫ್ಟರ್ ದಿ ಇವೆಂಟ್ ಅಂಡ್ ಸೆಂಡ್ ಇಟ್ ಅಕ್ರಾಸ್. ಸರ್, ಒಂದು ಲಾಸ್ಟ್ ಕ್ವಶನ್ ಬಂದಿದ್ದು, ವಿತ್ ದಟ್ ಪ್ರಾಬ್ಲಿ ವಿಲ್ ಎಂಡ್ ಇಟ್. ಯು ಕ್ಯಾನ್ ರಿಸರ್ವ್ ಯುವರ್ ಆನ್ಸರ್, ಯು ಕ್ಯಾನ್ ಚೂಸ್ ಟು ಆನ್ಸರ್ ಆರ್ ನಾಟ್ ಟು ಆನ್ಸರ್ ದಿಸ್ ಕ್ವಶನ್. ಈ ಕ್ವಶನ್ ಬಂದಿದ್ದು, ಚಂದ್ರ ಬಾರೋ ಗುಂಡಾಕೋಕ್ ಹೋಗೋಣ ಅನ್ನೋ ಫ್ರೆಂಡ್ಸ್ ಜನ ಇನ್ನು ಎಷ್ಟಿದ್ದಾರೆ ಅಂತ ನಿಮ್ಗೆ ಇಂಡಿಯಾದಿಂದ ಕಾಲ್ ಬರ್ತಾ ಇರುತ್ತೆ. ಚಂದ್ರ ನೆಕ್ಸ್ಟ್ ಟೈಮ್ ಬಂದಾಗ ಗುಂಡಾಕಕ್ಕೆ ಹೋಗೋಣ ಅಂತ ಅಡ್ಡ ಇದೆ ಯಾವ್ದಾದ್ರು ಅಂತ ಕ್ವಶನ್ ಇದೆ. Even now, yes, I have friends, my old friends, my 35-year-old friends, they're still there. Still we go have a good drink. Luckily I don't drive, so that's the reason why I got a lot of friends with whom we can have a good scotch. ಲೋಕೇಶ್, ಕೇಳಿಸ್ತಿಲ್ಲ ನಿಮ್ದು ಅಲ್ಲಿ ಯಾವ್ದು ಅಡ್ಡ ಕಾಮನ್ ಬೆಂಗಳೂರಿನಲ್ಲಿ ಅಂತ ಒಂದು ಕ್ವಶನ್ ಇದೆ. Okay, I'll make it very quick. Like here, there also had different circle of friends. People were amazed that while growing up during my engineering times, ನಾನು ರಾಮನಗರದಲ್ಲಿ ಓದೋದು, ಬೆಂಗಳೂರಲ್ಲಿ ಇದ್ದಿದ್ದು. So I had a circle of friends who were not engineering students, who were rickshaw drivers, auto rickshaw drivers. So, and who are marketing cassettes, if you remember the audio cassettes. So very, very small businessmen. I had friends, a group of friends, and I also had my engineering friends, and I had friends from my relative circle. So I had different groups of friends.
So for each group, we had a separate adda. I think the restaurant called White Horse is still there in Rajajnagar, if I'm not wrong. And in Jainaralli, Gaurav anta restaurant ಹೋಗ್ತಿದ್ದು ಜ್ಞಾಪಕ ಜಾಸ್ತಿ. So we had different addas in different places all across Bangalore. Wonderful, sir. So with that, probably we are coming to the end of it. Sir, Chandra, ಒಂದು ಕ್ವಶನ್ ಬಂದಿದ್ದು, ನಿಮ್ಗೆ ಕನ್ನಡ ಒಂದು ಪೊಯಮ್ ಅಥವಾ ಒಂದು ಸಾಂಗು ಇವತ್ತು ನಿಮಗೆ ಜ್ಞಾಪಕ ಇರೋದು. ಸೊ ಸಂಗೀತ ಅವ್ರು ನೆನೆಸ್ಕೊಂಡ್ರೆ ನಿಮ್ಗೆ ಯಾವ್ದಾದ್ರು ಕನ್ನಡ ಸಾಂಗ್ ಜ್ಞಾಪಕ ಬರುತ್ತಾ? ಆತರ ಬಂದ್ರೆ ಯಾವ್ದು ಬರುತ್ತೆ ಅಂತ ಒಂದ್ ಲೈನ್ ನಾನು ಹೇಳಕ್ ಆಗತ್ತಾ? ಇಲ್ಲ, ನನಗೆ I don't remember, I mean, nothing that comes to my mind when I think of Sangeeta or anything. However, in Kannada Sangha, we have got very good people who sing lots of old songs. Here I see Sheila Chandrasekhar, Geeta Jagirdaru, ಆಮೇಲೆ ವಾಸುದೇವ್ ಇದ್ದಾರೆ. ವಾಸುದೇವ್ is not here. So Balu Chakravarti idare. When we all meet, the old songs will start coming in. Once we start singing, without remembering, sometimes I know the lyrics from A to Z, complete from starting till end. But if you ask me now, can you sing something? I don't remember anything. Okay, Geeta madam ಅವರು ನಿಮ್ಗೆ Geeta ಹೇಳಿದ್ರು ದೋಣಿ ಸಾಗಲಿ ಮುಂದೆ ಹೋಗಲಿ. Yeah, I think if somebody starts singing, probably I can join them, but not now. ಓಕೆ, ಸೊ ಇಟ್ ವಾಸ್ ಸೋ ವಂಡರ್ಫುಲ್ ಸರ್. ನೀವು ಬಂದು ನಮ್ ಜೊತೆ ಮುಕ್ತವಾಗಿ ಮಾತಾಡಿದ್ದು ನಮಗೆ ತುಂಬಾ ತುಂಬಾ ಖುಷಿ ಕೊಡುತ್ತೆ. ಹೀಗೆ ನಿಮ್ಮ ಪ್ರಯಾಣ ಮುಂದುವರಲಿ. ಒಂದು ಲಾಸ್ಟ್ ಕ್ವಶನ್ ಇತ್ತು, ಅದನ್ನ ಕೊನೆ ಎಂಡ್ ಮಾಡ್ಬೇಕಂತ. ನೀವು ಪ್ರತಿ ಜೀವನದ ಹಂತದಲ್ಲೂ ಬದಲಾವಣೆ ಚೇಂಜ್ ಅಂದ್ರೆ ಹೊಸದೊಂದು ತುಡುಕ್ತಾ ಇರುತ್ತೆ ನಿಮ್ಮ ಮನಸ್ಸಿನಲ್ಲಿ. ನಾವು ಯು ಅಕಂಪ್ಲಿಷ್ಡ್ ಸರ್ಟನ್ ಲೆವೆಲ್ ಆಫ್ ಪೊಲಿಟಿಕಲ್ ಆಸ್ಪಿರೇಷನ್ಸ್. What is the next big change? I hope someday I retire. That's a Sangeeta natural was change. pointing out, I think 2 days back, she was pointing out, ee mane idivalla, this is the first time in my life I have ever stayed in one single home for such a long time. We have been here for 10 years. So we never stayed after marriage. Even before marriage, I never stayed in one single home for more than 3 or 4 years. So we are finally finding a place where we can really say this is our permanent address. Throughout my life, the permanent address has always been changing. Now, hopefully, after, I mean, I'm still 58 or so, still there's a lot of working life left. So possibly whatever the working life that is left, adadmele, I still can't imagine how the retirement would be. But since because we don't know how it would be, maybe that is one thing that is curious to look forward to. ಓಕೆ, ಸೊ ಮನೆಯನ್ನೊಂದು ಕಟ್ಟದು ನೆಲೆಯನ್ನೊಂದು ನಿಲ್ಲದರು ಅನ್ನೋದು ಒಂದು ಕನ್ನಡದ ಒಂದು ಒಳ್ಳೆ ಪೊಯಮ್ ಇದೆ. ಸೊ ನೀವು ನೆಲೆ ನಿಂತಿಲ್ಲ, ನೆಲೆ ನಿಂತ್ಕೊಡೋ ಒಂದು ಯೋಚನೆಯಲ್ಲಿ ಇದ್ದೀರಾ. ಆ ಯೋಚನೆ ನಿಮ್ಗೆ ಯಶಸ್ಸನ್ನು ತರಲಿ. ನಿಮ್ ಜೊತೆ ಮಾತಾಡಿ ನಮ್ಗೆಲ್ರಿಗೂ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್, ಸಂಗೀತಾ ಮೇಡಮ್, ಚಂದ್ರ ಆರ್ಯ. ಸೊ ನಮ್ಮ ಎಲ್ಲ ಕನ್ನಡ ಸಂಘದ ಬಳಗದ ಬಂಧುಗಳ ಪರವಾಗಿ, ನನ್ನ ವೈಯಕ್ತಿಕವಾಗಿ ನಿಮಗೆ ತುಂಬ ಹೃದಯದ ವಂದನೆಗಳು. ಥ್ಯಾಂಕ್ ಯು ಸೋ ಮಚ್.